ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಬಿಡೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮ ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಈ ದಿನದ ವಿಶೇಷ ಮಾಹಿತಿ ಏನು? ಯಾವ ಮಂತ್ರ ಹಾಗೂ ಮುದ್ರೆಗೆ ಸಂಬಂಧಪಟ್ಟಂತ ವಿಶೇಷತೆಗಳನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ನಾನು ಭಾಳ ವಿಶೇಷವಾಗಿ ಈ ತಂತ್ರ ಮತ್ತು ಮಂತ್ರ ವಿದ್ಯೆಗಳನ್ನು ನಿಗ್ರಹಿಸೋದು ಹೇಗೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ವಿಶೇಷವಾದಂಥ ಅಧಿದೇವತೆ ಬಗ್ಗೆ ನಾನು ನನಗೆ ತಿಳಿದಂಥ ಅನುಭವವನ್ನು ಅನುಭವ ಮತ್ತು ಆ ಒಂದು ಮಂತ್ರ ವಿದ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಭಾಳ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಮನುಷ್ಯ ಭಾಳಷ್ಟು ಜನರಿಗೆ ತೊಂದರೆ ಕೊಡಬೇಕು ಅಂತೇಳಿ ತಾನು ಸುಖವಾಗಿಲ್ಲ ಅಂತೇಳಿ ಇನ್ನೊಬ್ಬರ ಸುಖನ ಹಾಳು ಮಾಡಕ್ಕೆ ಹೊರಡ್ತಾನೆ. ನಾನು ದುಃಖದಲ್ಲಿದ್ದೀನಿ ಅಂತ ಇನ್ನೊಬ್ಬರು ದುಃಖಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಹೀಗಾಗಿ ಅವನು ತನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ಇನ್ನೊಂದು ದಾರಿ ಹುಡುಕ್ತಾನೆ. ಅದೇ ಈ ಮಂತ್ರ ತಂತ್ರ ವಿದ್ಯೆ ಪ್ರಯೋಗ ಮಾಡೋ ವಿದ್ಯೆ. ಯಾವಾಗ ಮನುಷ್ಯ ಈ ಮಾಟ ಮಂತ್ರ ಭೂತ ಪ್ರೇತ ಪಿಶಾಚಿಗಳನ್ನು ಆವಾಹನೆ ಮಾಡಿಸಿ ತೊಂದರೆ ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ಕಾರ್ಯವನ್ನು ಮಾಡಿಬಿಟ್ಟ ಅಂದರೆ ಮನುಷ್ಯ ಭಾಳಷ್ಟು ಕಷ್ಟಪಡಬೇಕಾಗತ್ತೆ. ಲಕ್ಷ್ಮೀ ನರಸಿಂಹರ ಅಂದರೆ ನರಸಿಂಹರ ಧ್ಯಾನ ಮಾಡೋದ್ರಿಂದ ಪರಮಂತ್ರ ಪರಯಂತ್ರ ಪರತಂತ್ರ ಪರಕೃತ್ರಿಮ ದೋಷಗಳನ್ನು ನಿವಾರಣೆ ಮಾಡ್ಬೋದು ಅಂತ ಹೇಳಿದ್ದೆ. ಅಂದರೆ ಲೋ ಲೆವೆಲಲ್ಲಿ ಈ PUC ಮತ್ತು ಡಿಗ್ರಿ ಲೆವೆಲಲ್ಲಿ ಏನಾದ್ರು ನಾವು ಎಷ್ಟು ಜ್ಞಾನವನ್ನು ಪಡಿತೀವೋ ಆ ಲೆವೆಲ್ಗೆ ಮೆಚ್ಯೂರಿಟಿ ಏನಿದೆಯೋ ಆ ಲೆವೆಲ್ಗೆ ಕೆಲಸ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಕೆಳಮರ್ಗದಲ್ಲಿ ಇರೋ ಮಂತ್ರವಾದಿಗಳು ಏನೋ 5ನೇ ಕ್ಲಾಸು 6ನೇ ಕ್ಲಾಸು 10ನೇ ಕ್ಲಾಸ್ ಓದ್ಬಿಟ್ಟು ಮಂತ್ರ ಎಲ್ಲ ಕಲ್ತ್ಬಿಟ್ಟು ಪ್ರಯೋಗ ಮಾಡ್ತಿರ್ತಾರೆ. ಅವ್ರಿಗೆ ಒಳ್ಳೆ ವಿದ್ಯೆ ಇಲ್ಲ ಮತ್ತು ಒಳ್ಳೆಯ ಸಂಸ್ಕಾರ ಇದಿಲ್ಲ, ಏನೋ ಯಾರ ಹತ್ರ ಸೇವೆ ಮಾಡಿಕೊಂಡು ಒಂದಷ್ಟು ಮಂತ್ರ ಪ್ರಯೋಗ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟು 50 ರೂಪಾಯಿಗೆ 100 ರೂಪಾಯಿಗೆ 1000 ರೂಪಾಯಿಗಳ ಮಂತ್ರಗಳು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವರು ತಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ಮಂತ್ರ ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ಅವ್ರಿಗೆ ಅಡ್ವಾನ್ಸ್ ಲೆವೆಲ್ ಮಂತ್ರ ತಂತ್ರ ಮಾಡೋದು ಗೊತ್ತಿರೋದಿಲ್ಲ. ಅದೇ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡೋರ ಹತ್ರ ಹೋದರೆ ನಾವು ಹೇಗೆ ಅವನ ಮೆಚುರಿಟಿ ತಕ್ಕಂತೆ ಅವನಲ್ಲಿ ಇರತಕ್ಕಂಥ ಒಂದು ವಿದ್ಯಾ ಪಾಂಡಿತ್ಯ ತಕ್ಕಂತೆ ನಮಗೆ ಕೆಲಸಗಳು ಹೆಂಗೆ ತೆಗೆಸ್ಬೋದೋ ಹಾಗೆ ಈ ಲೋ ಲೆವೆಲ್ ಮಂತ್ರವಾದಿಗಳಿಂದ ಇನ್ನಷ್ಟು ಅಡ್ವಾನ್ಸ್ ಲೆವೆಲ್ ಮಂತ್ರವಾದಿಗಳ ಹತ್ರ ಹೋದಾಗ ಬಹಳ ಭಯಂಕರವಾದಂಥ ಪ್ರಯೋಗಗಳನ್ನು ಮಾಡಿಸ್ಬೋದು. ಬೇರೆಯವ್ರಿಗೆ ಹೊಟ್ಟೆ ಕಿಚ್ಚ ಮೇಲೂ ನಾವು ಏನಾದ್ರು ತಂತ್ರ ಮಂತ್ರಗಳ ಪ್ರಯೋಗ ಮಾಡಿಸ್ಬೋದು. ಹಾಗೆ ಈ ಲೋ ಲೆವೆಲಲ್ಲಿ ಇರತಕ್ಕಂಥ ಮಂತ್ರಬಾಧೆ ತಂತ್ರಬಾಧೆ ಮತ್ತು ಕೃತ್ರಿಮ ಬಾಧೆಗಳನ್ನು ನರಸಿಂಹರು ನಿವಾರಣೆ ಮಾಡಿದ್ರೆ ಅಡ್ವಾನ್ಸ್ ಲೆವೆಲಲ್ಲಿ ಬಹಳ ಅಘೋರವಾಗಿ ಏನಾದ್ರು ಮಂತ್ರ ತಂತ್ರ ಮತ್ತು ಬಾಣಾಮತಿ ಪ್ರಯೋಗಗಳೇನಾದ್ರು ಮಾಡಿಸಿದ್ರೆ ಬಹಳ ವಿದ್ಯಾವಂತ ಪಾಂಡಿತ್ಯನಿಂದ ಬಹಳ ಬಲಿಷ್ಠವಾದ ಮಂತ್ರವಾದಿಗಳಿಂದ ಮಹಾಪಂಡಿತರಿಂದ ಏನಾದ್ರು ಮಂತ್ರಪ್ರಯೋಗಗಳಾಗಿದ್ದರೆ ಅಂಥ ಮಂತ್ರಪ್ರಯೋಗಗಳನ್ನು ತೆಗೆಯೋದಕ್ಕೆ ಅಂಥ ಮಾಟಕೂಟಗಳ ಸೋಂಕನ್ನು ತೆಗಿಲಿಕ್ಕೆ ಇನ್ನೊಂದು ಅಧಿದೇವತೆ ನರಸಿಂಹರಿಗಿಂತಲೂ ಪ್ರಧಾನವಾದಂಥದ್ದು ಮಹಾಶಕ್ತಿವಂತ ಅಧಿದೇವತೆ ಒಂದು ಜಗತ್ತಿನಲ್ಲಿದ್ದಾರೆ. ಅವರೇ ಶ್ರೀ ಪ್ರತ್ಯಂಗಿರಾ ದೇವಿ ಅಂತೇಳಿ. ಈ ಪ್ರತ್ಯಂಗಿರಾ ದೇವಿ ಎಷ್ಟೋ ಜನಕ್ಕೆ ಹೆಸರು ಗೊತ್ತಿಲ್ಲ. ಏಕೆಂದರೆ ಈ ಪ್ರತ್ಯಂಗಿರಾ ದೇವಿ ಇತ್ತೀಚೆಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಚಾರ ಆಗ್ತಿದೆ. ಆದರೆ ಸುಮಾರು ರಾಮಾಯಣ ಕಾಲದಲ್ಲಿ ಕೃಷ್ಣನ ಕಾಲದಲ್ಲೂ ಮಹಾಭಾರತ ಕಾಲದಲ್ಲೂ ಪ್ರತ್ಯಂಗಿರಾ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಪ್ರತ್ಯಂಗಿರಾ ಆರಾಧನೆ ಮಾಡೋದು ಭಾಳ ಸುಲಭವಾದ ಪೂಜೆ ಅಲ್ಲ, ಅದು ಬಹಳ ಕಠಿಣವಾದದ್ದು, ಬಹಳ ಭಯಂಕರವಾದದ್ದು, ಅಷ್ಟೇ ಶಕ್ತಿಯುತವಾದಂಥದ್ದು. ಹೀಗಾಗಿ ಅದು ತಡೆಯೋ ಶಕ್ತಿ ಇಲ್ಲ ಅಂಥೇಳಿ ಇವತ್ತೊಂದು ದಿವಸ ಸಮಾಜದಲ್ಲಿ ಆ ದೇವಿ ಪೂಜೆಯನ್ನು ನಿಲ್ಲಿಸ್ಬಿಟ್ಟು ಬರೀ ನರಸಿಂಹರನ್ನೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಹೀಗಾಗಿ ನರಸಿಂಹರೇ ಸಕಲ ಪಾಪ ದೋಷ ನಿವಾರಣೆ, ಮಂತ್ರ ತಂತ್ರ ಮಾಟ ಕೂಟ ಭೂತ ಪ್ರೇತಗಳ ಚೇಷ್ಟೆಗೆ ನಿವಾರಣೆ ಮಾಡಲಿಕ್ಕೆ ಅಧಿದೇವತೆ ಅಂತ ತಿಳ್ಕೊಂಡು ನರಸಿಂಹರನ್ನೇ ಪೂಜೆ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿವಸ ಅತಿ ಘೋರವಾದಂಥ ಕಠಿಣವಾದಂಥ ಮಾಟ ಮಂತ್ರಗಳನ್ನು ನಿವಾರಣೆ ಮಾಡಲಿಕ್ಕೆ ನರಸಿಂಹರಿಗಿಂತೂ ಇನ್ನೂ ಹೆಚ್ಚಿನ ಬಲಶಾಲಿಯಾದಂಥ ಮಹಾಪ್ರತ್ಯಂಗಿರಾ ದೇವಿಯನ್ನು ನಾವು ಜಪ ಮಾಡಿದ್ದೇ ಆದರೆ ಘೋರವಾಗಿ ಏನಾದ್ರು ಮಾಟ ಮಂತ್ರಗಳು ಮಾಡಿಸಿದ್ರೆ ಕ್ಷಣ ಮಾತ್ರದಲ್ಲಿ ನಾವು ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಆ ಪ್ರತ್ಯಂಗಿರಾ ಅನ್ನೋ ದೇವಿ ಯಾರು? ಆ ಪ್ರತ್ಯಂಗಿರಾ ದೇವಿ ಹೇಗೆ ಅವತರಿಸಿದರು? ಯಾವ ಉದ್ದೇಶಕ್ಕೋಸ್ಕರ ಅವತಾರ ಆಯಿತು? ಹಾಗಾದರೆ ಆ ದೇವಿನ ಆರಾಧನೆ ಮಾಡೋದ್ರಿಂದ ಆ ದೇವಿಯ ಮಂತ್ರ ಜಪ ಮಾಡೋದ್ರಿಂದ ಯಾವ ಕಾಟಗಳು ದೋಷಗಳು ಮತ್ತು ಮಂತ್ರ ತಂತ್ರ ಪರಕೃತ್ರಿಮ ದೋಷ ಗ್ರಹ ದೋಷ ದೇವತೆಗಳ ಶಾಪ ದೇವತೆಗಳು ಕೊಡೋ ಒಂದು
ಕಾಪರ್ಯಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಈ ದೇವಿ ಆರಾಧನೆ ಮಾಡೋದ್ರಿಂದ ಅನ್ನೋದನ್ನು ನಾನು ನಿಮಗೆ ಹೋಗ್ತಾ ಭಾಳಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ದಿವಸ ಆ ಪ್ರತ್ಯಂಗಿರ ದೇವಿ ಆರಾಧನೆ ಮಾಡಿರೋಂಥ ಮಂತ್ರವಾದಿಗಳ ಹತ್ರ ಹೋಗಿಬಿಟ್ಟು ಏನಾರು ಮಾಟ ಮಾಡಿಸ್ಬಿಟ್ರೆ ಆ ಮಂತ್ರ ಪ್ರಯೋಗದಿಂದ ಯಾರನ್ನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಅಷ್ಟು ಪವರ್ಫುಲ್. ನರಸಿಂಹರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಮಂತ್ರ ತಂತ್ರ ಬಾಧೆಗಳು ಏನಾರು ಆಗಿದೆ ಅದು ತೆಗೆದುಕೊಡ್ತಾರೆ ನರಸಿಂಹರು. ಆದರೆ ಪ್ರತ್ಯಂಗಿರ ಮಂತ್ರ ಮಾಡೋರ ಮುಖಾಂತರ ತನ್ನ ಛಲವನ್ನು, ತನ್ನ ಒಂದು ಆಟವನ್ನು ಪ್ರಯೋಗ ಮಾಡಿಬಿಡ್ತಾರೆ ದೇವಿ. ಅವನು ಹೆಂಗಸೋ ಗಂಡಸೋ ಗೊತ್ತಿಲ್ಲ, ಅವನ ಮಗುನೋ ಅಥವಾ ದೊಡ್ಡವನೋ ಗೊತ್ತಿಲ್ಲ, ಅವನ ದೇವರೋ ಅಥವಾ ಮಾನವನೋ ನೋಡಿಲ್ಲ. ಪ್ರತ್ಯಂಗಿರ ಪ್ರಾರ್ಥನೆ ಮಾಡೋ ದೇವಿ ನನಗೆ ಈ ಥರ ಕಷ್ಟ ಇದೆ, ಅವನು ನೀನು ಬುದ್ಧಿ ಕಲಿಸು ಅಂತ ಹೇಳಿಬಿಟ್ರೆ ಸಾಕು, ಓಡಾಡ್ಸ್ಕೊಂಡು ಹೋಗ್ಬಿಡ್ತಾರೆ ಪ್ರತ್ಯಂಗಿರ ದೇವಿ. ಆದರೆ ನರಸಿಂಹರು ಹಂಗಲ್ಲ. ನರಸಿಂಹರು ಯಾರಿಗೂ ಶಿಕ್ಷೆ ಮಾಡಲ್ಲ. ತನ್ನ ಭಕ್ತರಿಗೆ ಬಂದಂಥ ಮಾಟ ಮಂತ್ರ ತಂತ್ರ ಬಾನಾಮತಿ ದೋಷಗಳನ್ನು ನಿವಾರಣೆ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದರೆ ಪ್ರತ್ಯಂಗಿರ ಅಲ್ಲ, ನನ್ನ ಭಕ್ತನಿಗೆ ಯಾರು ಮಾಟ ತಂತ್ರ ಮಾಡಿದಾರೋ ಅಂಥವನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅವನು ಎಲ್ಲೇ ಇದ್ದರೂ ಕೂಡ ಓಡಾಡಿಸ್ಕೊಂಡು ಹೋಗಿ ಅವನ್ನ ಸಂಹಾರ ಮಾಡಿಬಿಡ್ತಾರೆ. ಇದೇ ನರಸಿಂಹರಿಗೂ ಮತ್ತು ಪ್ರತ್ಯಂಗಿರಿಗೂ ವ್ಯತ್ಯಾಸ. ಇನ್ನೊಂದ್ಸಲ ಹೇಳ್ತೀನಿ, ಪ್ರತ್ಯಂಗಿರ ದೇವಿ ಒಂದು ಕ್ಷಣ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ನಮಗೆ ಯಾರು ತೊಂದರೆ ಕೊಡ್ತಿದ್ದಾರೋ ಅವ್ರನ್ನ ಸಂಹರಿಸೋವರೆಗೂ ಆಕೆಗೆ ತೃಪ್ತಿ ಆಗೋದಿಲ್ಲ. ಅಮ್ಮನವ್ರಿಗೆ ತೃಪ್ತಿ ಆಗಬೇಕು ಅಂದರೆ ನನ್ನ ಭಕ್ತರ ಶತ್ರು ನಾಶ ಆಗಬೇಕು. ಆದರೆ ನರಸಿಂಹರು ಹಾಗಲ್ಲ, ನನ್ನ ಭಕ್ತ ಸೇಫ್ ಆದರೆ ಸಾಕು, ಶತ್ರು ಏನಾರು ಹಾಕ್ಕೊಳ್ಳಿ ಅಂತಾರೆ. ಆದ್ದರಿಂದ ನರಸಿಂಹರು ಭಕ್ತರನ್ನು ಕಾಪಾಡ್ತಾರೆ. ಪ್ರತ್ಯಂಗಿರ ಭಕ್ತರ ಜೊತೆಗೆ ಯಾರು ತೊಂದರೆ ಕೊಡ್ತಾರೋ ಆ ಶತ್ರು ಕೂಡ ಸಂಹಾರ ಮಾಡಿಬಿಡ್ತಾರೆ. ಆದ್ದರಿಂದ ಪ್ರತ್ಯಂಗಿರ ದೇವಿಗೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಏಕೆಂದರೆ ಆ ದೇವಿ ಮುಂದೆ ಏನಾದ್ರು ನಿಂತು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಬಿಟ್ರೆ ಅಂದರೆ ಮುಗಿದೋಯ್ತು. ಅದರಿಂದ ನರಸಿಂಹರ ಕೈಲಿ ಏನೂ ಆಗಲಿಲ್ಲ, ಪೂಜೆ ಮಾಡಿ ನಮಗೆ ಮಂತ್ರ ತಂತ್ರ ದೋಷ ಇನ್ನೂ ನಮ್ಮ ಮನೆಗೂ ಇದೆ, ನನಗೂ ಜಾತಕದಲ್ಲಿ ನಡೀತಾ ಇದೆ ಅಂತ ನೀವು ಗೊತ್ತಾದರೆ ನೆಕ್ಸ್ಟ್ ಲೆವೆಲ್ ಹೈಯರ್ ಇನ್ನು ಸ್ಟ್ಯಾಂಡರ್ಡ್ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಪ್ರತ್ಯಂಗಿರ ಹತ್ರ ಹೋಗಬೇಕು. ಆಗ ಪ್ರತ್ಯಂಗಿರ ದೇವಿ ಆ ಶಕ್ತಿಯನ್ನು ಪ್ರಯೋಗ ಮಾಡಿ ತನ್ನ ಭಕ್ತರನ್ನು ಯಾವ ರೀತಿ ಕಾಪಾಡ್ತಾನೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಹೀಗೆ ಪ್ರತ್ಯಂಗಿರ ಅನ್ನೋ ದೇವಿ ಭಾಳ ವಿಶೇಷವಾಗಿ ಒಂದು ಈ ಮಂತ್ರ ತಂತ್ರ ಬಾನಾಮತಿ ಪ್ರಯೋಗಗಳನ್ನು ಕಂಪ್ಲೀಟಾಗಿ ನಾಶ ಮಾಡುವಂಥ ಒಂದು ಶಕ್ತಿ. ಇವರು 64 ಯೋಗಿನಿಯರಲ್ಲಿ ಇವರು ಒಬ್ಬರು ಯೋಗಿನಿಯರು ಅಂತ ಕರೀತಾರೆ ಪ್ರತ್ಯಂಗಿರ. ಹಾಗಾದರೆ ಈ ಪ್ರತ್ಯಂಗಿರ ದೇವಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಆಚಾರ ವಿಚಾರ ಏನು, ಅವ್ರ ರೂಪ ಏನು, ಅವರ ಆಕಾರ ಏನು, ಅವರ ದಿನನಿತ್ಯದ ದಿನಚರಿ ಹೇಗಿದೆ, ಅವರು ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ತಂತ್ರ ಪರಕೃತ್ರಿಮ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾವ ರೀತಿ ಅವರನ್ನು ಪೂಜಿಸಬೇಕು ಅನ್ನೋದನ್ನೇ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಲ್ಲಿ ಪುರಾಣಗಳಲ್ಲಿ ಕಥೆಗಳಲ್ಲಿ ಉಲ್ಲೇಖನ ಆಗಿದೆ. ನಾನು ಹೋಗ್ತಾ ಅಮ್ಮನವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮ. ಮಾರ್ನಿಂಗ್ ಮಂತ್ರ ಪ್ರಾಯೋಜಕರು ಕೋಲ್ಗೇಟ್ ಡೆಂಟಲ್ ಕ್ರೀಮ್. ನಿಸರ್ಗಾಲಯ ರೂಪ್ ನಿಸರ್ಗ್ ಒಂದೇ ಗೂಡಿನ ಹಕ್ಕಿಗಳು ರಾತ್ರಿ 8 ಗಂಟೆಗೆ. ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಬಾಯ್. ಅಲ್ಲಿ ತನಕ ಬಿಟ್ಟು ಬರ್ತೀನಿ. ಏನ್ ಮಾಡ್ತಿದ್ದೀಯಾ? ಬದ್ಮಾಶ್. ಆಲಿವ್ ಮತ್ತು ಕೋಕೋನಟ್ ಆಯಿಲ್ ಯುಕ್ತ ಹೊಸ ರೆಕ್ಸೋನಾ ತ್ವಚೆಯನ್ನು ಎಷ್ಟು ರೇಷ್ಮೆಯಂತೆ ಕೋಮಲವಾಗಿಸುತ್ತೆ ಅಂದ್ರೆ ಮುಟ್ಟುತ್ತಾ ಇರ್ಬೇಕನ್ಸುತ್ತೆ. ನಿಮ್ಗೂ ಹೇರ್ ಕಟ್ ಮಾಡಿಸ್ಬೇಕಾ? ರೇಷ್ಮೆಯಂತ ಕೋಮಲ ತ್ವಚೆ ಹೊಸ ರೆಕ್ಸೋನಾ. ಮಿಸ್ ಮೆನನ್ ಅವರೇ, ಕೆಲಸದಲ್ಲಿ ಎಲ್ಲವೂ ಮ್ಯಾಕ್ಸಿಮಮ್ ಆಗಿರುವಾಗ ನ್ಯೂಟ್ರಿಷನ್ ಯಾಕೆ ಮಿನಿಮಮ್? ಹಾರ್ಲಿಕ್ಸ್ ನ್ಯೂಟ್ರಿಬಿಕ್ ಡೈಜೆಸ್ಟಿವ್ ಬಿಸ್ಕೆಟ್ ಆಪಲ್ ಮತ್ತು ಸೀರಿಯಲ್ ಫೈಬರ್ ಗಳಿಂದ ತಯಾರಿಸಲಾಗಿದೆ. ಇದರಲ್ಲಿದೆ ಅಧಿಕ ನ್ಯೂಟ್ರಿಯೆಂಟ್ಸ್ ಪ್ರತಿ ಬೈಟ್ ನಲ್ಲಿ. ಈಗ ಎಲ್ಲವೂ ಮ್ಯಾಕ್ಸಿಮಮ್. ಹಾರ್ಲಿಕ್ಸ್ ನ್ಯೂಟ್ರಿಬಿಕ್, ನ್ಯೂಟ್ರಿಷನ್ ಎಟ್ ವರ್ಕ್. ಈಗ ಪ್ರತಿ ಹಾರ್ಲಿಕ್ಸ್ ನ್ಯೂಟ್ರಿಬಿಕ್ ಪ್ಯಾಕ್ ಜೊತೆಗೆ ₹5 ಮೌಲ್ಯದ ಬ್ರೂ ಕಾಫಿ ಉಚಿತ. ಎಬ್ಬಿಸ್ತಿದ್ದೀನಿ. ನೇರ ಬ್ರಷ್ನಿಂದ ಬ್ರಷಿಂಗ್ ಬರೇನಿದ್ರೆ ಅಲ್ಲಿ ಇದು ಮೂಲೆಯಲ್ಲೂ ಅರ್ಧ ಸ್ವಚ್ಛ ಮಾತ್ರ ಮಾಡುತ್ತೆ. ಪೆಪ್ಸೋಡೆಂಟ್ ಕಂಪ್ಲೀಟ್ ಎಕ್ಸ್ಪರ್ಟ್. ಒಂದಲ್ಲ ಎರಡಲ್ಲ ಪೂರ್ತಿ 3 ಆಂಗಲ್. ಇದರಿಂದ ಬಾಯಿಯ ಮೂಲೆಗೂ ಸಿಗುತ್ತೆ ಪೂರ್ತಿ ಪ್ರೆಷರ್. ಈಗ ಉತ್ತಮ ಸ್ವಚ್ಛತೆ ಅರ್ಧ ನಿದ್ರೆಯಲ್ಲೂ. ಪೆಪ್ಸೋಡೆಂಟ್ ಬ್ರಷ್ ಡೆವಲಪ್ ವಿತ್ ಡೆಂಟಿಸ್ಟ್ ಸುಕೆ. ನಾನು ಆಯ್ಕೆ ಮಾಡ್ತೀನಿ ಅಯೋಡೆಕ್ಸ್ ಅಲ್ಟ್ರಾ ಜೆಲ್. ಇದರಲ್ಲಿರುವ ಡೆಕ್ಲೋಫೆನೆಕ್ ಪ್ರಖ್ಯಾತ ಜೆಲ್ಗೆ ಹೋಲಿಸಿದಂತೆ 90% ಹೆಚ್ಚು ವೇಗವಾಗಿ ಒಳಗೆ ಹೋಗುತ್ತದೆ. ಇದು ಮಾಂಸಖಂಡಗಳಲ್ಲಿ ಒಳಗಿನಿಂದಲೇ ರೇಸಿಗೆಯನ್ನು ಕಡಿಮೆ ಮಾಡದೆ ನೋವಿನಿಂದ ಪರಿಹಾರ ಒದಗಿಸುತ್ತದೆ. ಅಯೋಡೆಕ್ಸ್ ಅಲ್ಟ್ರಾ ಜೆಲ್ ನಿಮ್ದಾಗಿಸ್ಕೊಳ್ಳಿ, ಹೃದಯದಿಂದ ಮುಗುಳ್ನಗೆ ಚೆಲ್ಲಿ.
ಇನ್ನು ವೈಟ್ಸ್ ಚಾಲೆಂಜೇ ಅಲ್ಲ, 2 ವರ್ಷ ಹಳೆಯ ಶರ್ಟು ಇದನ್ನು ವ್ಯಾನಿಶ್ ನಲ್ಲಿ ನೆನೆಸಿ ಮತ್ತು ವಾಶ್ ಮಾಡಿ ಹೊಸ ತರಂತೆ ಬಿಳುಪು. ಗಾಬರಿ ಬೇಡ, ಈ ಚಮಚದಲ್ಲಿ ಅರ್ಧ ವ್ಯಾನಿಶ್ ತುಂಬಿರಿ, ಪೇಸ್ಟ್ ಮಾಡಿ ಕಲೆ ಮೇಲೆ ಹಾಕಿ, ಮತ್ತೆ ಚಮಚದ ಹಿಂದಿನ ಭಾಗದಿಂದ ಉಜ್ಜುತ್ತಾ ಬಟ್ಟೆ ಒಗೆಯಿರಿ. ನೋಡಿದ್ರಾ, ಕಲೆ ವ್ಯಾನಿಶ್. ಪ್ರತಿ ವಾಶ್ನಲ್ಲೂ 1 ಚಮಚ ವ್ಯಾನಿಶ್. ಮತ್ತೆ ನೋಡಿ ಬಟ್ಟೆಗಳ ಹೊಳಪು. ಮಿಸ್ ಮೆನನ್ ಅವರೇ, ಕೆಲಸದಲ್ಲಿ ಎಲ್ಲವೂ ಮ್ಯಾಕ್ಸಿಮಮ್ ಆಗಿರುವಾಗ ನ್ಯೂಟ್ರಿಷನ್ ಯಾಕೆ ಮಿನಿಮಮ್? ಹಾರ್ಲಿಕ್ಸ್ ನ್ಯೂಟ್ರಿಬಿಕ್ ಡೈಜೆಸ್ಟಿವ್ ಬಿಸ್ಕೆಟ್ ಆಪಲ್ ಮತ್ತು ಸೀರಿಯಲ್ ಫೈಬರ್ ಗಳಿಂದ ತಯಾರಿಸಲಾಗಿದೆ. ಇದರಲ್ಲಿದೆ ಅಧಿಕ ನ್ಯೂಟ್ರಿಯೆಂಟ್ಸ್ ಪ್ರತಿ ಬೈಟ್ ನಲ್ಲಿ. ಈಗ ಎಲ್ಲವೂ ಮ್ಯಾಕ್ಸಿಮಮ್. ಹಾರ್ಲಿಕ್ಸ್ ನ್ಯೂಟ್ರಿಬಿಕ್, ನ್ಯೂಟ್ರಿಷನ್ ಎಟ್ ವರ್ಕ್. ಈಗ ಪ್ರತಿ ಹಾರ್ಲಿಕ್ಸ್ ನ್ಯೂಟ್ರಿಬಿಕ್ ಪ್ಯಾಕ್ ಜೊತೆಗೆ ರೂಪಾಯಿ 5 ಮೌಲ್ಯದ ಬ್ರೂ ಕಾಫಿ ಉಚಿತ. ವೈಟ್ ಟೋನ್ ಫೇಸ್ ಪೌಡರ್ ಒಂದಿಷ್ಟು ಹಚ್ಚಿಕೊಳ್ಳುತ್ತಲೇ ಮುಖದಲ್ಲಿ ಈವನ್ ಟೋನ್, ಆಯಿಲ್ ಫ್ರೀ ಲುಕ್ ಮತ್ತು ಗೌರಕಾಂತಿ. ನಿಮ್ಮ ರೂಪ ಮನಮೋಹಕ. ವೈಟ್ ಟೋನ್. ಬೀಗದ ಕೈ ಸಿಗ್ತಾ ಇಲ್ಲ. ಅಯ್ಯೋ, ಬೀಗದ ಕೈ ಮರ್ತ್ಬಿಟ್ರಾ ನೀವು? ಬನ್ನಿ, ನಮ್ಮನೇಲಿ ವೇಟ್ ಮಾಡಿ. ಬೇಡ. ನಾನ್ ಚಹಾ ಮಾಡ್ತಿದ್ದೇನೆ, ಬನ್ನಿ. ಚಹಾದ ತುಂಬಾ ಒಳ್ಳೆ ಪರಿಮಳ ಬರುತ್ತೆ ಇವಳ ಮನೆಯಿಂದ. ಬರ್ತಿರ್ಬೋದು. ನಿನ್ನ ಮಂಡಿಯಲ್ಲಿ ನೋವಾಗ್ತಿರ್ಬೇಕಲ್ಲ, ಒಳಗಡೆ ಕೂತ್ ವೇಟ್ ಮಾಡೋಣ. ಕೆಲವು ಮನೆಗಳ ಚಹಾದಲ್ಲಿ ಆತ್ಮೀಯತೆಯ ಸ್ವಾದವಿರುತ್ತೆ. ಚಹಾ ತುಂಬಾ ಚೆನ್ನಾಗಿದೆ. ಧನ್ಯವಾದ. ಇನ್ನೊಂದು ಕಪ್ ಚಹಾ ಸಿಗ್ಬೋದಾ? ಆಗ್ಲಿ. ಬ್ರೂಕ್ ಬಾಂಡ್ ರೆಡ್ ಲೇಬಲ್, ಆತ್ಮೀಯತೆಯ ಸ್ವಾದ. ವೀಕ್ಷಕರೇ, ಇನ್ನೊಂದು ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರತ್ಯಂಗಿರಾ ದೇವಿ ಯಾರು ಅನ್ನೋದ್ರ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಪ್ರತ್ಯಂಗಿರಾ ದೇವಿ ಅವತಾರ ಆಗಿದ್ದು ನರಸಿಂಹರ ಅವತಾರ ಸಮಯದಲ್ಲಿ ಅಂತ. ಯಾವಾಗ ನರಸಿಂಹರು ಉಗ್ರ ನರಸಿಂಹರನ್ನ ಸಂಹಾರ ಮಾಡಿದ ಮೇಲೆ ಅವರಿಗೆ ಆ ರಾಕ್ಷಸನ ಶರೀರದಿಂದ ಮಾಂಸ ಮತ್ತು ರಕ್ತದಿಂದ ಮೈಯೆಲ್ಲ ಉರಿ ಬಂದುಬಿಡುತ್ತಂತೆ. ಮೈಯೆಲ್ಲ ಉರಿ ಬಂದು ರಾಕ್ಷಸನ ವರ್ತನೆ ಶುರುವಾಗಿಬಿಡುತ್ತಂತೆ ನರಸಿಂಹರಲ್ಲಿ. ದೇವಾನುದೇವತೆಗಳು ಆ ನಡವಳಿಕೆಯನ್ನು, ಆ ವರ್ತನೆಯನ್ನು ಕಂಡು ಬಹಳಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಭಯ ಪಡ್ತಾರೆ ದೇವತೆಗಳು. ಅಯ್ಯೋ, ಸಾಕ್ಷಾತ್ ಮಹಾವಿಷ್ಣು ಹಿರಣ್ಯಕಶಿಪನ ಸಂಹಾರ ಮಾಡೋಕ್ಕೋಗಿ ಅರ್ಧ ಮನುಷ್ಯ ಶರೀರ, ಅರ್ಧ ಶರೀರ ಸಿಂಹ ರೂಪ ತರಿಸ್ಕೊಂಡು ಈ ರೀತಿ ನರಳಾಡ್ತಿದ್ರಲ್ಲ, ಈ ರೋಗಕ್ಕೆ ಯಾವ ಮೆಡಿಸಿನ್ ಕೊಡಬೇಕು, ಇದಕ್ಕೆ ಔಷಧಿ ಏನು, ಇದನ್ನು ಹೇಗೆ ಶಮನ ಮಾಡೋದು ಅಂತ ದೇವಾನುದೇವತೆಗಳು ಚರ್ಚೆ ಮಾಡ್ತಿದ್ದಾಗ ತಕ್ಷಣ ಲಕ್ಷ್ಮಿ ಓಡೋಗಿ ವೈಕುಂಠದಿಂದ ಕೈಲಾಸಕ್ಕೆ ಬಂದು ಕೇಳ್ತಾರಂತೆ ಶಿವನನ್ನು, ತಂದೆ, ನನ್ನ ಗಂಡ ಸಾಕಷ್ಟು ನರಳುತ್ತಿದ್ದಾರೆ, ನಾನು ಔದುಂಬ ವೃಕ್ಷದ ಹತ್ತಿ ಹಣ್ಣನ್ನೆಲ್ಲ ಉಗುರಿಗೆ ಚುಚ್ಚಿದ್ದೀನಿ, ಆದರೂ ಕೂಡ ಅವ್ರಿಗಿನ್ನೂ ಆ ವಿಷ ತಾಪ ಜ್ವಾಲಾಗ್ನಿ ಇನ್ನೂ ಕಮ್ಮಿ ಆಗಿಲ್ಲ. ಹೀಗಾಗಿ ಅವರು ಹುಚ್ಚುಚ್ಚಂಗೆ ಕುಣಿತಾ ಇದ್ದಾರೆ, ಅವರು ನಡವಳಿಕೆ ಸರಿ ಇಲ್ಲ, ಅವ್ರಿಗೇನಾಗ್ತಿದೋ ಗೊತ್ತಿಲ್ಲ, ಈಗ ಆಗ್ಬಿಟ್ಟು ಇಡೀ ಜಗತ್ತೇ ಪ್ರಳಯ ಆಗಿಬಿಡುತ್ತೆ, ಇದನ್ನು ಕಾಪಾಡಬೇಕು ಅಂತ ಹೇಳಿದಾಗ ಶಿವ ತನ್ನ ಒಂದು ಪ್ರತಿರೂಪವನ್ನು ಗರುಡ ರೂಪದಲ್ಲಿ, ಪಕ್ಷಿರಾಜನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಆ ರೆಕ್ಕೆ ಸಮೇತ ಬಂದು ನರಸಿಂಹರ ಹತ್ರ ಬರ್ತಾರಂತೆ. ನರಸಿಂಹರ ಹತ್ರ ಬಂದಾಗ ಆ ಒಂದು ಗರುಡ ರೂಪದಲ್ಲಿ ಬಂದಂಥ ಶಿವ ಗರುಡ ರೂಪದಲ್ಲಿ ಬಂದಂಥ ಒಂದು ಅವತಾರಕ್ಕೆ ಶರಭ ಅಂತ ಕರೀತಾರೆ. ಈ ಶರಭ ಅವತಾರಿಯಾದಂಥ ಪರಮೇಶ್ವರ ಶಿವನು ನರಸಿಂಹರನ್ನು ಸುಧಾರಿಸಲಿಕ್ಕೆ, ಉಪಶಮನ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಆದರೂ ನರಸಿಂಹರಿಗೆ ಉರಿ, ತಾಪ ಮತ್ತು ಸಿಕ್ಕಾಪಟ್ಟೆ ಹುಚ್ಚುಚ್ಚಾಗಿ ಮಾತಾಡೋದು, ಸಿಕ್ಕಿದ್ನೆಲ್ಲ ಬಿಸಾಕೋದು, ಒಂಥರ ಸ್ಕೀಸೋಫರ್ನಿಯಾ, ಹಿಸ್ಟೀರಿಯಾ ಥರ ಆಡ್ತಾ ಇದ್ದಾರೆ ನರಸಿಂಹರು. ಆದರೂ ಕೂಡ ದೇವಾನುದೇವತೆಗಳಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಈ ಮಹಾವಿಷ್ಣುನ ಹೇಗಪ್ಪ ಶಾಂತಿ ಮಾಡೋದು, ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಶಿವ ಗರುಡ ರೂಪದಲ್ಲಿ ಬಂದು ಅವ್ರನ್ನ ಏನೋ ಒಂದು ಸಂತೈಸಬೇಕು ನೋಡ್ತಾ ಇದ್ದಾರೆ. ಅವರು ಗರುಡನ ಕೈಲಿ ಆಗ್ತಿಲ್ಲ, ಪಕ್ಷಿರಾಜನ ಕೈಲಿ ಆಗ್ತಿಲ್ಲ. ಆಗ ಬಲಭಾಗದ ರೆಕ್ಕೆಯಲ್ಲಿ ಶಿವ ತನ್ನ ಒಂದು ಶಕ್ತಿಯಿಂದ ಒಂದು ಕಾಳಿಯನ್ನು ಸೃಷ್ಟಿ ಮಾಡ್ತಾರೆ. ಆ ಕಾಳಿಯೇ ಕೃಷ್ಣ ಪಕ್ಷದಲ್ಲಿ ಉತ್ಪತ್ತಿಯಾದಂಥ ದೇವಿ ಮಹಾಕಾಳಿ. ಆ ಮಹಾಕಾಳಿ ಕೂಡ ಬಂದು ನರಸಿಂಹರನ್ನು ಸಂತೈಸಲಿಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಆದರೂ ಉಗ್ರ ನರಸಿಂಹರು ಇನ್ನೂ ಕೋಪದಲ್ಲಿ ಶಾಂತನಾಗದೇ ಭಾಳಷ್ಟು ವಿಪರೀತವಾಗಿ ನರಳ್ತಾ ಇರ್ತಾರೆ. ಆಗ ಇನ್ನೊಂದು ರೆಕ್ಕೆ ಎಡಭಾಗದಿಂದ ಇನ್ನೊಂದು ದೇವಿ ಪ್ರತ್ಯಕ್ಷ ಆಗ್ತಾರೆ ಶುಕ್ಲ ಪಕ್ಷದಲ್ಲಿ. ಆ ದೇವಿಯೇ ಮಹಾಪ್ರತ್ಯಂಗಿರ ಅಂತೇಳಿ. ಆ ಪ್ರತ್ಯಂಗಿರ ದೇವಿ ಬಂದು ನರಸಿಂಹರನ್ನು ಹಲ್ಲಿಗಳಲ್ಲಿ ಕಚ್ಚಿ ಕಚ್ಚಿ ಆ ವಿಷನ ತೆಗಿತಾರಂತೆ. ನರಸಿಂಹರಲ್ಲಿದ್ದಂಥ ವಿಷಗಳನ್ನು ಉಗುರಲ್ಲಿ ಚುಚ್ಚಿ 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 ನರನಾಡಿಗಳಲ್ಲಿ ಆ ಹಿರಣ್ಯಕಶಿಪುವಿನಿಂದ ಬಂದಂಥ ವೈರಸ್ ಇನ್ಫೆಕ್ಷನ್, ಅಂದರೆ ಅವನು ಬಂದಂಥ ವಿಷ ರಕ್ತ, ಅವನ ಶರೀರದಿಂದ ಆದಂಥ ನರನಾಡಿಗಳಿಂದ ಮಾಂಸದಿಂದ ಆದಂಥ ಒಂದು ಇನ್ಫೆಕ್ಷನನ್ನು ಆ ಪ್ರತ್ಯಂಗಿರ ದೇವಿ ತನ್ನ ಬೆರಳುಗಳಿಂದ, ತನ್ನ ಮುಖದಿಂದ
ಅದನ್ನು ತೆಗೆದು ನರಸಿಂಹರನ್ನು ಶಾಂತಿ ಮಾಡ್ತಾರಂತೆ. ಹಾಗಾದರೆ ಆ ಪ್ರತ್ಯಂಗಿರ ದೇವಿ ಯಾವ ರೂಪದಲ್ಲಿ ಬರ್ತಾರೆ ನರಸಿಂಹರನ್ನು ಸಮಾಧಾನ ಮಾಡಲಿಕ್ಕೆ, ಗುಣವಂತನಾಗಿ ಮಾಡಲಿಕ್ಕೆ ಅಂದರೆ ಅರ್ಧ ಶರೀರ ಸಿಂಹ ಮುಖ, ಇನ್ನರ್ಧ ಶರೀರ ಸ್ತ್ರೀ ಶರೀರ. ಅಂದರೆ ಒಂದು ಹೆಂಗಸು ಅರ್ಧ ಶರೀರ ಮುಖ ಮಾತ್ರ ಸಿಂಹ ಮುಖ, ಉಳಿದೆಲ್ಲ ಸ್ತ್ರೀ ಶರೀರ. ಹೀಗಾಗಿ ಅರ್ಧ ಶರೀರದಲ್ಲಿ ಸ್ತ್ರೀ ರೂಪ ಧರಿಸಿ ಇನ್ನು ಉಳಿದ ಮುಖಭಾಗದಲ್ಲಿ ಸಿಂಹ ರೂಪವನ್ನು ಧಾರಣೆ ಮಾಡಿ ನಾಲಿಗೆಯನ್ನು ಚಾಚಿ ಆ ರಕ್ತನೆಲ್ಲ ಕುಡಿತಾರಂತೆ. ನರಸಿಂಹರ ಮೈ ಮೇಲಿದ್ದಂಥ ರಕ್ತಗಳನ್ನು, ಆ ರಕ್ತಗಳನ್ನು ನೆಕ್ಕಿ ಅದನ್ನು ಕುಡಿದಾಗ ನಿಧಾನವಾಗಿ ಶಾಂತ ನರಸಿಂಹನಾಗ್ತಾರಂತೆ, ಶಾಂತರಾಗ್ತಾರಂತೆ ನರಸಿಂಹರು. ಆ ರಕ್ತ ತೆಗೆಯುವಾಗ ನಾಲಿಗೆ ಇದೆಯಲ್ಲ, ಆ ನಾಲಿಗೆ ಜ್ವಾಲೆ ಇತ್ತಂತೆ. ಆ ನಾಲಿಗೆಯಲ್ಲಿ ಆ ನಾಲಿಗೆ ಬಂದಂಥ ಜ್ವಾಲೆ, ನಾಲಿಗೆಯಿಂದ ಬಂದಂಥ ಅಗ್ನಿ ಆ ರಕ್ತವನ್ನೆಲ್ಲ ಹೀರಿ ಶರೀರ ಇರ್ತಕ್ಕಂಥ ತಾಪ, ಆ ಬಿಸಿ, ರೌದ್ರ ಅದನ್ನೆಲ್ಲ ಹೀರಿ ನರಸಿಂಹರನ್ನು ಶಾಂತಿ ಮಾಡಿ ಮತ್ತೆ ವಿಷ್ಣು ಅವತಾರವಾಗಿ ವೈಕುಂಠಕ್ಕೆ ಕಳಿಸ್ಕೊಡ್ತಾರಂತೆ. ಹಾಗೆ ಈ ಯಾವ ದೇವತೆಗಳ ಕೈಲೂ ಆಗದೇ ಇರುವಂಥದ್ದು ಈ ಒಂದು ಗರುಡ ಪಕ್ಷಿಯಿಂದ ಎಡಭಾಗದಿಂದ ಬಂದಂಥ ಈ ಪ್ರತ್ಯಂಗಿರ ದೇವಿ ನರಸಿಂಹರನ್ನು ಗುಣಮುಖನಾಗಿ ಮಾಡಿ ಶಾಂತ ಸ್ವಭಾವಗೊಳಿಸಿದಂಥ ಮಹಾದೇವಿ ಈ ಮಹಾಪ್ರತ್ಯಂಗಿರ. ಪ್ರತ್ಯಂಗಿರ ದೇವಿಯವರು ಮುಖ ಯಾಕೆ ಸಿಂಹ ಮುಖ ಆಯಿತು ಅಂದರೆ ನರಸಿಂಹರಿಗೂ ಅರ್ಧ ಮುಖ ಸಿಂಹ ಇತ್ತು. ಹೀಗಾಗಿ ಮುಳ್ಳನ್ನು ಮುಳ್ಳಲ್ಲೇ ತೆಗಿಬೇಕನ್ನೋ ಹಾಗೆ ಆಕೆಯೂ ಕೂಡ ಅರ್ಧ ಶರೀರ ಸ್ತ್ರೀ ಸ್ವರೂಪ, ಇನ್ನು ಮುಖ ಮಾತ್ರ ಸಿಂಹ ಸ್ವರೂಪದಲ್ಲಿ ಬಂದು ನರಸಿಂಹರನ್ನೆಲ್ಲ ಶುದ್ಧಿಗೊಳಿಸಿ ಪವಿತ್ರಗೊಳಿಸಿ ಮಾಮೂಲಂತೆ ಮಹಾವಿಷ್ಣುವನ್ನಾಗಿ ಮಾಡ್ಕೊಳ್ತಾರೆ ಈ ಮಹಾಪ್ರತ್ಯಂಗಿರ. ಆದ್ದರಿಂದ ಯಾರಿಗೆ ನರಸಿಂಹ ದೇವರ ಕೈಲಿ ಆಗದೇ ಇರೋ ಮಂತ್ರ ತಂತ್ರ ಮಾಟಾಕೂಟಗಳ ಬಾಧೆ ನಿವಾರಣೆ ಆಗಲಿಲ್ಲ ಅಂದರೆ ಅಡ್ವಾನ್ಸ್ ಲೆವೆಲ್ ಇರತಕ್ಕಂಥ ಈ ಅತಿ ಉನ್ನತವಾದ ಶಕ್ತಿಯನ್ನು ಪಡೆದಿರತಕ್ಕಂಥ ಈ ಮಹಾಪ್ರತ್ಯಂಗಿರೆಯನ್ನು ಜಪ ಮಾಡಿದ್ದೇ ಆದರೆ ಸಕಲ ದೋಷಗಳು ನಿವಾರಣೆ ಆಗ್ತದೆ ಅಂತೇಳಿ ನರಸಿಂಹರೇ ಆಶೀರ್ವಾದ ಮಾಡಿದ್ದಾರೆ. ಹೀಗೆ ತಾಯಿ ಪ್ರತ್ಯಂಗಿರ ಅವರು ಅನಾದಿ ಕಾಲದಿಂದಲೂ ಜಗತ್ತಿನಲ್ಲಿ ನೆಲೆಸಿ ಅವರು ಪ್ರತ್ಯಂಗಿರ ದೇವಿಗೆ ಕೈಲಾಸದಲ್ಲಾಗಲಿ ವೈಕುಂಠದಲ್ಲಾಗಲಿ ಅಥವಾ ಬ್ರಹ್ಮಲೋಕದಲ್ಲಿ ಜಾಗ ಇಲ್ಲ. ಆಕೆ ವಾಸ ಮಾಡೋ ಸ್ಥಳ ಈ ಭೂಲೋಕವೇ. ಆದ್ದರಿಂದ ಸಾವಿರಾರು ಲಕ್ಷಾಂತರ ವರ್ಷದಿಂದ ಅಮ್ಮನವರು ಅಂದರೆ ಪ್ರತ್ಯಂಗಿರ ದೇವಿಯರು ಇದೇ ಭೂಮಂಡಲದಲ್ಲಿ ಸದಾಕಾಲ ವಾಸ ಮಾಡಿ ಅವರನ್ನು ಪೂಜೆ ಮಾಡೋಂಥ ಭಕ್ತರಿಗೆ ಆಶೀರ್ವಾದ ಮಾಡಿ ಕಾಪಾಡ್ಕೊಂಡು ಬರ್ತಿದ್ದಾರೆ. ಈಗ ಆ ಆಕೆ ಎಲ್ಲಿದ್ದಾರೆ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ತಮಿಳುನಾಡಿನ ಕುಂಭಕೋಣದಲ್ಲಿ ಅಯ್ಯರ್ವಾಡಿ ಅನ್ನೋ ಒಂದು ದೊಡ್ಡ ಸ್ಮಶಾನದಲ್ಲಿ ಸ್ಮಶಾನವಾಸಿಯಾಗಿ ವಾಸ ಮಾಡ್ತಿದ್ದಾರೆ. ಆಕೆಗೆ ಅಭಿಷೇಕ ಇಲ್ಲ, ಯಾವುದೇ ರೀತಿ ಅಲಂಕಾರಗಳಿಲ್ಲ. ಏಕೆಂದರೆ ಸ್ವಯಂ ಪ್ರತಿಷ್ಠಾಪನೆ, ಸ್ವಯಂ ಉದ್ಭವ ಆಗಿರುವಂಥ ದೇವಿಯೇ ಈ ಪ್ರತ್ಯಂಗಿರ. ಆ ದೇವಿಗೆ ಯಾವುದೇ ರೀತಿ ಅಭಿಷೇಕ ಮಾಡದ ಇವತ್ತು ಕೂಡ ಲಕ್ಷಾಂತರ ವರ್ಷದಿಂದ ಭಕ್ತರನ್ನು ಕಾಪಾಡಿಕೊಂಡು ಸ್ಮಶಾನದಲ್ಲಿ ವಾಸ ಮಾಡಿರುವಂಥ ಆ ಏಕೈಕ ಅಧಿದೇವತೆ ಮಹಾಪ್ರತ್ಯಂಗಿರ. ಈ ಪ್ರತ್ಯಂಗಿರ ದೇವಿಯನ್ನು ಯಾರು ಮನೆಯಲ್ಲಿ ನಿತ್ಯ ಜಪತಪ ಮಾಡ್ತಾರೋ, ಎಂಥ ಅಡ್ವಾನ್ಸ್ ಲೆವೆಲಲ್ಲಿ ಮಾಟ ಮಂತ್ರ ಮಾಡಿದರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಕಾರಣ ಯಾರು ಮಾಟ ಮಾಡಿಸ್ತಾರೋ ಅಂಥವ್ರ ವಂಶನೇ ಹಾಳು ಮಾಡಿಬಿಡ್ತಾರೆ, ಆ ವ್ಯಕ್ತಿನ ನಾಶ ಮಾಡಿಬಿಡ್ತಾರೆ. ಅದು ನರಸಿಂಹರು ಹಾಗಲ್ಲ. ಹೋಗೋ ನನ್ನ ಭಕ್ತಿನ ಮಾಟ ಮಾಡಿಸಿದ್ರೆ ನೀವು ಬದುಕೋಗು, ಆದರೆ ನಾನು ಸದಾ ನನ್ನ ಭಕ್ತಿನ ಕಾಪಾಡ್ತೀನಿ ಅಂತೇಳಿ ಭಕ್ತನಿಗೆ ಆಶ್ರಯ ಕೊಡ್ತಾರೆ ಲಕ್ಷ್ಮೀ ನರಸಿಂಹರು. ಪ್ರತ್ಯಂಗಿರ ಹಾಗಲ್ಲ. ಬ್ರಹ್ಮನ ಬಿಡಲ್ವಂತೆ ಪ್ರತ್ಯಂಗಿರ ದೇವಿ, ವಿಷ್ಣುವಿನ ಬಿಡಲ್ವಂತೆ, ಶಿವನನ್ನು ಬಿಡಲ್ವಂತೆ. ಹೀಗಾಗಿ ಬ್ರಹ್ಮನೂ ಕೂಡ ಪ್ರತ್ಯಂಗಿರ ದೇವಿನ ದಿನನಿತ್ಯ ಪೂಜೆ ಮಾಡ್ತಾರೆ. ಅದಕ್ಕೆ ಬ್ರಹ್ಮಕೃತ್ಯ ಪ್ರತ್ಯಂಗಿರ ಅಂತೇಳಿ ಹೆಸರು ಇಟ್ಟು ಪೂಜೆ ಮಾಡ್ತಾರೆ. ಶಿವ ಕೂಡ ಅಷ್ಟೇ, ಶಿವನು ಕೂಡ ಬಿಡೋದಿಲ್ವಂತೆ ಪ್ರತ್ಯಂಗಿರ ದೇವಿ ತಪ್ಪು ಮಾಡಿದ್ರೆ. ಆದ್ದರಿಂದ ಶಿವಕೃತ್ಯ ಪ್ರತ್ಯಂಗಿರ ಅಂತೇಳಿ ಶಿವನು ಪೂಜೆ ಮಾಡಿದಂಥ ಪ್ರತ್ಯಂಗಿರನ ಒಂದು ವಿಧಿವಿಧಾನ ಕೂಡ ನಮ್ಮ ಪದ್ಧತಿಯಲ್ಲಿ ಯೂಸ್ ಮಾಡ್ತೀವಿ, ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಶ್ರೀಮನ್ ನಾರಾಯಣನು ಕೂಡ ಪ್ರತ್ಯಂಗಿರ ದೇವಿನ ಪೂಜೆ ಮಾಡ್ತಾರಂತೆ. ಆಪತ್ಕಾಲದಲ್ಲಿ ನಾರಾಯಣನು ಕೂಡ ಕಷ್ಟಕಾಲ ಸಿಕ್ಕೊಂಡಾಗ ಅವನು ಕಷ್ಟಕಾಲದಲ್ಲಿ ಹೋರಾಟ ಮಾಡುವಾಗ ಪ್ರತ್ಯಂಗಿರ ದೇವಿ ನೆನೆಸ್ತಾರಂತೆ. ಆಗ ಮಹಾವಿಷ್ಣು ನೆನೆಸಿದ ತಕ್ಷಣ ಪ್ರತ್ಯಂಗಿರ ದೇವಿ ಪ್ರತ್ಯಕ್ಷವಾಗಿ ಆ ವಿಷ್ಣುವಿನ ಕಷ್ಟ ಕಾಪಣೆಗಳನ್ನು ನಿವಾರಣೆ ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಮಾಡಿದಂಥ ಪೂಜೆಗೆ ನಾರಾಯಣಿ ಪ್ರತ್ಯಂಗಿರ ಅಂತ ಕರೀತಾರೆ. ಹೀಗೆ ಬ್ರಹ್ಮಕೃತ್ಯ ಪ್ರತ್ಯಂಗಿರ, ಶಿವ ಪ್ರತ್ಯಂಗಿರ, ನಾರಾಯಣ ಪ್ರತ್ಯಂಗಿರ ಅಂತೇಳಿ ತ್ರಿಮೂರ್ತಿಗಳೇ ಸಾಕ್ಷಾತ್ ತ್ರಿಮೂರ್ತಿಗಳೇ ಪ್ರತ್ಯಂಗಿರ ದೇವಿನ ಪೂಜೆ ಮಾಡ್ತಿರುವಂಥ ಏಕೈಕ ಅಧಿದೇವತೆ ಈ ಮಹಾಪ್ರತ್ಯಂಗಿರ. ಅದರಿಂದ ಸರ್ವದೇವತೆಗಳು ದೇವಾನುದೇವತೆಗಳು ಕೂಡ ಪೂಜೆ ಮಾಡೋ ಒಂದು ವಿಶಿಷ್ಟವಾದಂಥ ದೇವತೆ ಈ ಪ್ರತ್ಯಂಗಿರ. ಹಾಗಾದರೆ ಈ ಪ್ರತ್ಯಂಗಿರ ದೇವಿ ಪೂಜೆ ಮಾಡಿದ್ರೆ ಯಾವ ರೋಗ ನಿವಾರಣೆ ಆಗುತ್ತೆ, ಯಾವ ಮಂತ್ರತಂತ್ರ ಬಾಧೆಗಳಿಗೆ ಯಾವ ರೀತಿ ಜಪ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಾನು ಹೋಗ್ತಾ ತಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗಳನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಬೆಂಗಳೂರಿನಿಂದ ಪತ್ರವೊಂದು ಬಂದಿದೆ. ಹೆಸರನ್ನ ಗೌಪ್ಯವಾಗಿಡಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಬೆಂಗಳೂರಿನಿಂದ ಈ ಪತ್ರ ಬಂದಿದೆ. ಮದುವೆಯಾಗಿ 10 ವರ್ಷಗಳಾಗಿದೆ ಗುರುಜಿ ಅಂತ ಹೇಳ್ತಿದ್ದಾರೆ. ಇನ್ನು 5 ವರ್ಷದ ಮುದ್ದಾದ ಮಗಳು ಕೂಡ ಒಬ್ಳಿದ್ದಾಳೆ. ಆರ್ಥಿಕವಾಗಿ
ತುಂಬಾ ಉತ್ತಮ ಸ್ಥಿತಿಯಲ್ಲಿ ನಾವಿದ್ದೀವಿ, ಸಮಾಜದಲ್ಲಿ ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ. ಆದರೆ ಕೆಲವಾರು ಬಾರಿ ಚಿಕ್ಕ ವಿಷಯಗಳಿಗೆ ಜಗಳ ಆಗುತ್ತೆ, ಬೇರ್ಪಡುವಂತಹ ಮಾತು ಕೂಡ ಬಂದು ಹೋಗಿದೆ. ದಾಂಪತ್ಯದಲ್ಲಿ ನಾವು ಅನ್ಯೋನ್ಯವಾಗಿ ಜೀವನ ಸಾಗಿಸಲು ಯಾವುದಾದ್ರೂ ಮಂತ್ರ ಅಥವಾ ಮುದ್ರೆಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಸಮಸ್ಯೆ ಏರುಪೇರಾಗುತ್ತೆ, ಮಾನಸಿಕ ಸ್ಥಿತಿ ಆವಾಗ ನನಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಮಾಸಿಕ ಋತುಚಕ್ರ ಕೂಡ ಏರುಪೇರಾಗುತ್ತೆ. ನಿದ್ರೆ ಅನ್ನೋದು 4 ವರ್ಷಗಳಿಂದ ಮರೀಚಿಕೆ ಆಗಿದೆ. ದೇಹದ ಆಲಸ್ಯ ಹೆಚ್ಚುತ್ತಾ ಇದೆ, ಸದಾ ಭಯ ಇರುತ್ತೆ, ಟೆನ್ಷನ್ ಆಗುತ್ತೆ. ಹಾಗೂ ಇತ್ತೀಚೆಗೆ ಸಾವಿನ ಭಯ ಹೆಚ್ಚಾಗಿ ಕಾಡುತ್ತೆ ನನಗೆ. ಯಾಕೆ ಹೀಗಾಗ್ತಿದೆ, ಇದಕ್ಕೆ ಒಂದು ಉಪಯುಕ್ತವಾದಂಥ ಪರಿಹಾರವನ್ನು ಸೂಚಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿದ್ರೆ ಅವರು ಬರೆದಿರೋ ರೀತಿ ನಾನು ಅನಲೈಸ್ ಮಾಡಿದಾಗ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಅನಿಸುತ್ತೆ. ಏಕೆಂದರೆ ಭಯ ಬರ್ತಿದೆ ಮತ್ತು ನಿದ್ದೆ ಬರ್ತಿಲ್ಲ. ಯಾವಾಗ ಮಾನಸಿಕ ಖಿನ್ನತೆ, ಮೆಂಟಲ್ ಡಿಸ್ಆರ್ಡರ್ ಆಯಿತು, ನಿದ್ದೆ ಕಳ್ಕೊಂಡ್ಬಿಡ್ತಾರೆ. ಮತ್ತು ಮದುವೆಯಾಗಿ 15 ವರ್ಷ ಆಗಿದೆ, ಸ್ವಲ್ಪ ಕುಟುಂಬದಲ್ಲಿ ಸಂಸಾರಿಕ ಜೀವನದ ತೊಂದರೆ ಇದೆ ಅಂತಂದರೆ ಬಹುಶಃ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇಲ್ಲ ಕುಜದೋಷ ಇರ್ಬೋದು ಅಂತ ಕಾಣುತ್ತೆ. ನೀವು ಅದನ್ನೊಂದು ಸಲ ಪರಿಶೀಲನೆ ಮಾಡಿಸಿ, ರೀಮ್ಯಾರೇಜ್ ಆದರೆ, ಮತ್ತೊಂದು ಸಲ ಮರು ವಿವಾಹ ಆದರೆ ಖಂಡಿತ ಆ ದೋಷ ನಿವಾರಣೆ ಆಗುತ್ತೆ. ಅಂದರೆ ಮತ್ತೆ ನಿಮ್ಮ ಪತಿಯಿಂದನೇ ನೀವು ಇನ್ನೊಂದು ಸಲ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ್ರೆ ಆ ದೋಷ ನಿವಾರಣೆ ಆಗಿ ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಎರಡನೇದು, ನಿಮಗೆ ಮಾನಸಿಕವಾಗಿ ಖಿನ್ನತೆ ಬರ್ತಿದೆ, ನಿದ್ದೆ ಬರ್ತಿಲ್ಲ ಸುಮಾರು 4 ವರ್ಷದಿಂದ ಅಂತ ಹೇಳ್ತಿದ್ದೀರಾ. ನಾವು ತೋರಿಸಂಥ ಕೆಲವು ನಾರಸಿಂಹರ ಮುದ್ರೆಗಳನ್ನು ನೀವು ಪ್ರತಿನಿತ್ಯ ಒಂದು 15-20 ನಿಮಿಷ ಜಸ್ಟ್ ಎಕ್ಸಸೈಸ್ ಥರ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಮಾನಸಿಕ ಖಿನ್ನತೆ, ಅದು ಸ್ಕಿಜೋಫರ್ನಿ ಆಗಿರ್ಬೋದು, ಹಿಸ್ಟೀರಿಯನೇ ಆಗಿರ್ಬೋದು, ಇಲ್ಲ ಆಟಿಸಮ್ಮೇ ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯ ಮಾನಸಿಕ ವೇದನೆ ಮತ್ತು ಭಯಗಳಿದ್ರೂ ಕೂಡ ಈ ನರಸಿಂಹರ ಮುದ್ರೆಯಿಂದ ನಿವಾರಣೆ ಮಾಡ್ಬೋದು. ಜೊತೆಗೆ ನೀವು ರಾತ್ರಿ ಮಲಗುವಾಗ ಸುಮಾರು ಒಂದು ಊಟ ಆದ ನಂತರ 20-25 ನಿಮಿಷ ಹಾಸಿಗೆ ಮೇಲೆ ಕೂತ್ಕೊಂಡು ಚಿನ್ಮುದ್ರೆನ ಮಾಡಿಬಿಟ್ರೆ ಖಂಡಿತ ನಿಮಗೆ ನಿದ್ದೆ ಬರುತ್ತೆ. ಇದು 8-9 ವರ್ಷದಿಂದ ಸತತವಾಗಿ ನಿದ್ದೆ ಮಾಡದೇ ಇರುವಂಥವ್ರು ಕೇವಲ 1-2 ದಿನ ಚಿನ್ಮುದ್ರೆ ಮಾಡಿರೋದ್ರಿಂದ ನಿದ್ದೆ ಬಂದುಬಿಟ್ಟಿದೆ. ಚಿನ್ಮುದ್ರೆ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದ್ದಾಗೆ. ನಾನೀಗ ತೋರಿಸೋ ಮುದ್ರೆಗಳನ್ನು ನೀವು ನಿತ್ಯ ಮಾಡಿದ್ದೆ ಆದರೆ ನಿಮ್ಮ ಮಾನಸಿಕ ವೇದನೆ, ಉದ್ವೇಗ, ಭಯ, ಆ ಜಿಗುಪ್ಸೆ ನಿವಾರಣೆ ಆಗುತ್ತೆ. ತಾತ್ಕಾಲಿಕವಾಗಿ ನೀವು ದಿನನಿತ್ಯ 15-20 ನಿಮಿಷ ಈ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ ನೋಡಿ. ನಮ್ಮ ಎಡಗೈ ಕಿರುಬೆರಳನ್ನು ಬಲಗೈನ ಕಿರುಬೆರಳು ಮಧ್ಯಭಾಗದಲ್ಲಿ ಜೋಡಿಸ್ಬೇಕೀಗೆ, ಒಂದ್ರ ಮೇಲೆ ಇಡಬೇಕು. ಅದೇ ರೀತಿ ಎಡಗೈ ಉಂಗುರದ ಬೆರಳನ್ನು ಬಲಗೈ ಉಂಗುರ ಬೆರಳನ್ನು ಮಧ್ಯಭಾಗದಲ್ಲಿ ಒಂದ್ರ ಮೇಲೆ ಒಂದು ಇಡಬೇಕು. ಅದೇ ರೀತಿ ಎಡಗೈ ಮಧ್ಯದ ಬೆರಳನ್ನು ಬಲಗೈನ ಮಧ್ಯದ ಬೆರಳಿನ ಮಧ್ಯಭಾಗದಲ್ಲಿಟ್ಟು ತೋರು ಬೆರಳು ಮತ್ತು ಹೆಬ್ಬೆಟ್ಟನ್ನು ನೇರವಾಗಿ ಆಕಾಶ ನೋಡೋ ಹಾಗೆ ಮಾಡಿಬಿಟ್ರೆ ಇದಕ್ಕೆ ಜ್ವಾಲಾ ನರಸಿಂಹರ ಮುದ್ರೆ ಅಂತಾರೆ. ನಿಮ್ಮ ಮನಸ್ಸಲ್ಲಾಗ್ತಿರೋ ಒಂದು ತಾಪ, ಸಂಕಟ, ದುಃಖ, ವೇದನೆ, ಜಿಗುಪ್ಸೆ ಇದನ್ನೆಲ್ಲ ಬರ್ನ್ ಮಾಡುತ್ತೆ ಈ ಜ್ವಾಲಾ ನರಸಿಂಹರ ಮುದ್ರೆ. ಇದು ನೀವು ಇದು ಮಾಡಲಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಸ್ಕಿಜೋಫರ್ನಿ ಅನ್ನೋ ಕಾಯಿಲೆಗೆ ತುತ್ತಾಗ್ಬೋದು. ಆದ್ದರಿಂದ ಈ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಕಡೆ ಪಕ್ಷ ಒಂದು 15-20 ನಿಮಿಷ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಖಾಲಿ ಹೊಟ್ಟೆಯಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತ ಸಂಕಟ, ದುಗುಡ, ಉದ್ವೇಗಗಳ ನಿವಾರಣೆ ಆಗುತ್ತೆ. ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ನೀವು ಈ ಚಿನ್ಮುದ್ರ ನೋಡಿ, ಹೆಬ್ಬೆಟ್ ಮೇಲೆ ತೋರು ಬೆರಳನ್ನು ಜಸ್ಟ್ ಸ್ಕಿನ್ ಟು ಸ್ಕಿನ್ ಟಚ್ ಮಾಡೋದು. ಇನ್ನು ಉಳಿದ 3 ಬೆರಳನ್ನ ಸ್ಟ್ರೈಟಾಗಿ ಇಟ್ಕೋಬೇಕು, ಹಿಂಗೆ ಬೆಂಡ್ ಮಾಡೋಂಗಿಲ್ಲ. ಈ ಥರ ಏನೋ ಬೆಂಡ್ ಮಾಡಿದ್ರೆ ಆಕಳಿಕೆ ಶುರುವಾಗುತ್ತೆ. ಆಕಳಿಕೆ ಜಾಸ್ತಿ ಆಯಿತು ಅಂದಾಗ ಏನಾಗುತ್ತೆ, ಅರ್ಧಂಬರ್ಧ ನಿದ್ದೆ ಬಂದುಬಿಡುತ್ತೆ. ಅದರಿಂದ ಸಂಪೂರ್ಣವಾಗಿ ಗಂಭೀರವಾಗಿ ಸೌಂಡ್ ಸ್ಲೀಪ್ ಮಾಡಬೇಕು ಅಂದರೆ ಈ ಕಿರು ಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳನ್ನ ಸ್ಟ್ರೈಟಾಗಿ ಇಟ್ಕೋಬೇಕು. ಉಳಿದ 2 ಬೆರಳನ್ನು ಒಂದ್ರ ಮೇಲೆ ಒಂದು ಇಡಬೇಕು. ಅಂಗುಷ್ಟದ ಮೇಲೆ, ಹೆಬ್ಬೆಟ್ ಮೇಲೆ ತೋರು ಬೆರಳು ಇಟ್ಟಾಗ ಇದಕ್ಕೆ ಚಿನ್ಮುದ್ರ ಅಂತಾರೆ. ಇದನ್ನ ಇಟ್ಕೊಂಡು ನಿಮ್ಗೆ ಯಾವ್ದಾದ್ರು ಇಷ್ಟ ದೇವತೆ ಅಥವಾ ಯಾವುದೂ ನಿಮ್ಗೆ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಉಸಿರಾಟದ ಮೇಲೆ ಗಮನಿಸ್ತಾ ಹಾಗೆ ಕೂತಿದ್ರೆ ಹಾಸಿಗೆ ಮೇಲೆ, ಉಸಿರು ತೊಗೊಂಡಾಗ ಹೊಟ್ಟೆ ದಪ್ಪ ಆಗುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಗುತ್ತೆ, ಉಸಿರು ತೊಗೊಂಡಾಗ ಹೊಟ್ಟೆ ದಪ್ಪ ಆಗುತ್ತೆ, ಉಸಿರು ತೊಗೊಂಡಾಗ ಹೊಟ್ಟೆ ಒಳಗೋಗುತ್ತೆ ಅನ್ನೋ ಭಾವನೆಯಲ್ಲಿ ಉಸಿರಾಟದ ಮೇಲೆ ಗಮನಿಸ್ತಾ ಹಾಗೆ 15 ನಿಮಿಷ ಇದ್ದರೆ ನಿಮ್ಗೆ ಹಾಗೆ ನಿದ್ದೆ ಬಂದುಬಿಡುತ್ತೆ. 2 ದಿನ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ, 2 ದಿನ ಸತತವಾಗಿ ಅಭ್ಯಾಸ ಮಾಡಿದ್ರೆ ನಿರಂತರವಾಗಿ ನಿದ್ದೆ ಬರುತ್ತೆ. ಒಂದು, ಈ ಜ್ವಾಲಾ ನರಸಿಂಹರ ಮುದ್ರೆ ನೀವು ಮಾಡುವಾಗ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ, ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ ನಮ್ಮ ಮಂತ್ರ ಹೇಳ್ತಾ ನೀವು ಜಪ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಬರೆದಂಥ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ವೀಕ್ಷಕರೀಗ ಇನ್ನೊಂದು ಪತ್ರದತ್ತ ಗಮನ ಹರಿಸೋಣ. ಬೆಂಗಳೂರಿನ RT ನಗರದಿಂದ ಇನ್ನೊಂದು ಪತ್ರ ಬಂದಿದೆ, ಬನ್ನಿ ಅವರ ಪ್ರಶ್ನೆಯನ್ನು ನೋಡೋಣ. ಗುರುಜಿ ಹೇಳ್ತಾ ಇದ್ದಾರೆ, ನಾವು ಕೂಡ ಶಿರಡಿ ಸಾಯಿಬಾಬಾ ಅವರ ಭಕ್ತರು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಒಂದು ಹುಡುಗನ್ನ ತೋರಿಸಿದ್ವಿ ಮಗಳಿಗೆ ಅಂತ. ಆದರೆ 15 ದಿನದಷ್ಟೇ, ಇಷ್ಟು ದಿನ ಅವಳು ನಮ್ಮ ಮಾತನ್ನೇ ಕೇಳ್ತಿದ್ಲು. 15 ದಿನದ ಹಿಂದೆ ಬಂದು ಇನ್ನೊಬ್ಬ ಹುಡುಗನನ್ನ ಇಷ್ಟಪಡ್ತಿದ್ದೀನಿ, 6-7 ವರ್ಷ
ವರ್ಷಗಳು ನನಗಿಂತ ದೊಡ್ಡವರವರು ಅಂತ ತಿಳಿಸಿದ್ದಾರೆ. ಈ ಮಾತನ್ನ ಕೇಳಿ ನಮ್ಮ ಮಿಸಸ್ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸಾಕಷ್ಟು ಅವಳಿಗೆ ಬುದ್ಧಿವಾದ ಹೇಳಿದ್ದಂತೂ ಆಯಿತು. ನಮ್ಮ ಕೊನೆ ಆಸೆ ನೀನು ಚೆನ್ನಾಗಿರಬೇಕು, ನಮ್ಮ ಕಮ್ಯುನಿಟಿ ಹುಡುಗನ್ನ ಮದುವೆ ಆಗಿ ಲೈಫ್ ಸೆಟಲ್ ಮಾಡ್ಕೊ ಅಂತ ಎಷ್ಟೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರು ಆಗ್ತಿಲ್ಲ. ಸ್ಯೂಸೈಡ್ ಮಾಡ್ಕೋತೀನಿ ಅಂತ ಹೆದರಿಸ್ತಿದ್ದಾಳೆ. ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆಕೆಯನ್ನು ಈ ಥರ ಮಾಡಿರಬಹುದಾ? ಇದನ್ನು ನಾವು ತಿಳ್ಕೊಳ್ಳೋದಾದರೂ ಹೇಗೆ? ಇನ್ನು ಇದಕ್ಕೆ ಪರಿಹಾರ ಏನು? ನಮ್ಮ ಮಗಳು ನಮ್ಮ ಮಾತನ್ನ ಕೇಳೋ ಹಾಗೆ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಹಾಗೆ ಈ ವಿವಾಹ ಅನ್ನೋದು ನಾವು ಸ್ವರ್ಗದಲ್ಲೇ ಸೃಷ್ಟಿಯಾಗಿ ಡಿಸೈಡ್ ಆಗಿ ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಬಂದು ನಾವು ಮಾಡ್ಕೊಳ್ಬೇಕಷ್ಟೇ. ಅದರಿಂದ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದಾದರೆ ನಾವು ಅವ್ರ ಇಷ್ಟ ಪ್ರಕಾರ ಮದುವೆ ಮಾಡೋದು ಒಳ್ಳೆಯದು. ನಿಮ್ಮ ಹುಡುಗಿ ನೋಡಿರೋ ಹುಡುಗ ಒಳ್ಳೆ ರೂಪವಂತನಾಗಿದ್ದು ವಿದ್ಯಾವಂತನಾಗಿ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿದ್ದಾನೆ ಅಂತಂದರೆ ನೀವು ಯಾಕೆ ನಿಮ್ಮ ಮಗಳು ಮದುವೆ ಮಾಡಬಾರ್ದು? ನಾಳೆ ದಿನ ಬಲವಂತವಾಗಿ ಬೇರೆ ಹುಡುಗರಿಗೆ ನೀವು ಮದುವೆ ಮಾಡಿದ್ದೇ ಆದರೆ ಹಲವಾರು ರೀತಿ ತೊಂದರೆನ ಅನುಭವಿಸ್ಬೇಕಾಗುತ್ತೆ. ಏಕೆಂದರೆ ಇದು ನಾನು ಕಂಡಿರೋ ಅನುಭವ ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸುಮಾರು ನನಗೆ ತಿಂಗಳಿಗಿಲ್ಲ ಅಂದ್ರೆ ಒಂದು 50 to 60 ಕೇಸ್ ಇದೇ ಥರ ಬರುತ್ತೆ. ಇಷ್ಟ ಇಲ್ದಿರೋ ಮದುವೆ ಮಾಡಿಬಿಟ್ಟಿದ್ದಾರೆ, ನಾನು ಡ್ರೈವರ್ಸ್ ತೊಗೋತಾ ಇದ್ದೀನಿ, ಅವ್ನು ಸರಿ ಇಲ್ಲ, ಅವ್ನು ತರೋ ಸಂಬಳ ಸರಿ ಇಲ್ಲ, ಅವ್ನು ನಡ್ಕೊಳ್ಳೋ ರೀತಿ ಸರಿ ಇಲ್ಲ, ಅವ್ನ ರೂಪ ಸರಿ ಇಲ್ಲ, ಅವ್ರ ಮನೇಲಿ ಅಪ್ಪ ಅಮ್ಮ ಸರಿ ಇಲ್ಲ, ನನಗಿಷ್ಟ ಇಲ್ಲ, ನಾನು ಅಪ್ಪನ ಬಲವಂತಕ್ಕೆ ಮದುವೆ ಮಾಡ್ಕೊಂಡೆ, ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡೆ ಅಂತೇಳಿ ಹಲವಾರು ಜನ ಬಲವಂತಕ್ಕೋಸ್ಕರ ಮದುವೆ ಆಗಿ ಇಷ್ಟಪಟ್ಟು ಮದುವೆ ಆಗಿಲ್ಲ. ಹೀಗಾಗಿ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3ನೇ ವರ್ಷಕ್ಕೆ ಡೈವರ್ಸ್ ಕೊಟ್ಟೋಗ್ತಾ ಇದ್ದಾರೆ. ಆದ್ದರಿಂದ ನನ್ನ ಪ್ರಕಾರ ನೀವು ಮಗಳನ್ನೆಲ್ಲ ಕೂರಿಸಿ ಮಾತಾಡಿ ಒಂದು ಒಮ್ಮತದಿಂದ ಮದುವೆ ಮಾಡ್ಕೊಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಆರಾಧನೆಯ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋ ಸಮಯ. ಗುರುಜಿ, ಪ್ರತ್ಯಂಗಿರ ದೇವಿಯನ್ನ ಇವತ್ತಿನ ದಿವಸ ಯಾರು ಆರಾಧನೆ ಮಾಡ್ತಿದ್ದಾರೆ ಅಂತ ಅನ್ಕೋಬಾರ್ದು. ಯಾಕೆಂದರೆ ಅನಾದಿ ಕಾಲದಿಂದ ಕೂಡ ಆರಾಧನೆ ಮಾಡ್ತಿದ್ದಾರೆ ಆ ದೇವಿಯನ್ನು. ಉದಾಹರಣೆಗೆ ರಾಮಾಯಣದ ಕಾಲದಲ್ಲಿ ರಾವಣನ ಮೇಲೆ ಯುದ್ಧಕ್ಕೆ ಹೊರಟಾಗ ರಾಮರು ಕೂಡ ಪ್ರತ್ಯಂಗಿರ ದೇವಿಯನ್ನು ಪೂಜೆ ಮಾಡಿದಾರಂತೆ. ಆ ಪ್ರತ್ಯಂಗಿರ ದೇವಿ ಆಶೀರ್ವಾದ ಆದಮೇಲಿಂದ ರಾವಣನ ಸಂಹಾರ ಮಾಡಲಿಕ್ಕಾಯಿತು ಅಂಥೇಳಿ ಒಂದು ಕಡೆ ಉಲ್ಲೇಖನ ಇದೆ. ಇಂದ್ರಜಿತ್ ರಾಮನನ್ನು ಸಂಹಾರ ಮಾಡಬೇಕು ಅಂತೇಳಿ ಪ್ರತ್ಯಂಗಿರ ಹೋಮ ಮಾಡೋಕ್ಕೆ ಕೂತ್ಕೊಂಡ್ರಂತೆ. ಪ್ರತ್ಯಂಗಿರ ಹೋಮ ಮಾಡ್ತಾ ಇನ್ನೇನು ಪೂರ್ಣಾವತಿ ಸಮಯದಲ್ಲಿ ಪ್ರತ್ಯಕ್ಷ ಆಗಿ ದೇವಿ ಹೊರ ಕೊಡಬೇಕು ಅನ್ನೋ ಅಷ್ಟರಲ್ಲಿ ರಾಮನಿಗೆ ಗೊತ್ತಾಯಿತು ಇಂದ್ರಜಿತ್ ನನ್ನನ್ನು ಸಾಯಿಸ್ಲಿಕ್ಕೋಸ್ಕರ ಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದಾನೆ ಅಂತೇಳಿ ತನ್ನ ತಮ್ಮನ್ನು ಲಕ್ಷ್ಮಣನ ಕಳಿಸ್ಬಿಟ್ಟು ಆ ಯಜ್ಞವನ್ನು ಭಿನ್ನ ಮಾಡೋದಕ್ಕೆ ತೊಂದರೆ ಮಾಡ್ಲಿಕ್ಕೆ ಕಳಿಸ್ಕೊಟ್ಬಿಡ್ತಾರೆ. ಯಾವಾಗ ಆ ಯಜ್ಞ ವಿಘ್ನ ಮಾಡಲಿ ಅಂತ ತಮ್ಮನ್ನು ಕಳಿಸ್ತಾರೋ ಆಗ ಆ ಯಜ್ಞವನ್ನು ವಿಘ್ನ ಮಾಡ್ತಾರೆ ಈ ಲಕ್ಷ್ಮಣ. ಆಗ ಪ್ರತ್ಯಂಗಿರ ಹೋಮ ಅರ್ಧಕ್ಕೆ ನಿಂತು ಹೋಗುತ್ತೆ. ಹೀಗಾಗಿ ಇಂದ್ರಜಿತ್ ಸತ್ತೋಗ್ತಾನೆ. ಹೀಗೆ ರಾಮಾಯಣದಲ್ಲಿ ಕೂಡ ಶ್ರೀರಾಮಚಂದ್ರರು ಪ್ರತ್ಯಂಗಿರ ಹೋಮನ ಮಾಡಿದ್ದಾರೆ, ಪ್ರತ್ಯಂಗಿರ ಧ್ಯಾನ ಜಪ ಕೂಡ ಮಾಡಿದ್ದಾರೆ. ಹಾಗೆ ಕೃಷ್ಣನ ಕಾಲದಲ್ಲೂ ಕೂಡ ಕಂಸನನ್ನು ಸಂಹಾರ ಮಾಡಿದ್ದೇ ಶ್ರೀ ಪ್ರತ್ಯಂಗಿರಾದೇವಿ. ಕಾರಾಗೃಹದಲ್ಲಿ ಹುಟ್ಟಿದಂಥ ಕೃಷ್ಣ ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾನೋ ಅಂತ ಕಂಸ ಸೋದರ ಮಾವ ಭಯದಿಂದ ಇರಬೇಕಾದ್ರೆ ಆ ಪ್ರತ್ಯಂಗಿರ ದೇವಿ ತನ್ನನ್ನು ಸಂಹಾರ ಮಾಡ್ತಾರಂತೆ. ಆಗ ಕೂಡ ಕಂಸ ಪ್ರತ್ಯಂಗಿರ ನಾಮವನ್ನು ಜಪ ಮಾಡಿದ್ದಾನೆ ಅಂತ ಭಾಗವತದಲ್ಲೂ ಕೂಡ ಒಂದು ಕಡೆ ಉಲ್ಲೇಖನ ಹೇಳ್ತಾರೆ. ಹೀಗೆ ಅನಾದಿ ಕಾಲದಲ್ಲೂ ಕೂಡ ಶ್ರೀ ಪ್ರತ್ಯಂಗಿರ ದೇವಿಯನ್ನು ಆರಾಧನೆ ಮಾಡಿ ದೇವಾನುದೇವತೆಗಳಿಗೂ ಬಂದಂಥ ಕಷ್ಟಗಳನ್ನು, ಮಹಾವಿಷ್ಣುವಿಗೆ ಬಂದಂಥ ಕಷ್ಟವನ್ನು ಪ್ರತ್ಯಂಗಿರ ದೇವಿ ಪೂಜೆ ಮಾಡಿ ಮಹಾವಿಷ್ಣು ನಿವಾರಣೆ ಮಾಡ್ಕೊಂಡಿದ್ದಾರೆ. ಶಿವನಿಗೆ ಬಂದಂಥ ಕಷ್ಟಗಳನ್ನು ಪ್ರತ್ಯಂಗಿರ ಜಪ ಮಾಡಿ ಪೂಜೆ ಮಾಡಿ ಶಿವನು ಕೂಡ ಆಕೆಯಿಂದ ವರ ಪಡೆದಿದ್ದಾರೆ. ಬ್ರಹ್ಮರು ಕೂಡ ಹಾಗೆ ಪ್ರತ್ಯಂಗಿರ ದೇವಿಯನ್ನು ಆರಾಧನೆ ಮಾಡಿ ಬ್ರಹ್ಮನಿಗೆ ಬಂದಂಥ ಕಷ್ಟಕ ಆಭರಣಗಳನ್ನು ನಿಗಿಸ್ಕೊಂಡಿದ್ದಾರೆ ಅಂತೇಳಿ ಹಲವಾರು ಕಡೆ ಉಲ್ಲೇಖನ ಇದೆ. ಹೀಗಾಗಿ ಪ್ರತ್ಯಂಗಿರ ದೇವಿ ಜಗತ್ತಿನಲ್ಲೇ, ಅದು ಈ ಭೂಮಂಡಲದಲ್ಲಿ, ಈ ಬ್ರಹ್ಮಾಂಡದಲ್ಲಿ ನೆಲೆಯಾಗಿ ಸಾವಿರಾರು ಕೋಟ್ಯಾನುಕೋಟಿ ಭಕ್ತರನ್ನು ಯುಗಗಳನ್ನು ಕಾಪಾಡಿಕೊಂಡು ಬಂದಿರುವಂಥ ಮಹಾನ್ ಶಕ್ತಿ ಜ್ವಾಲಾದೇವತೆ ಸಿಂಹವಾಹಿನಿ ಶ್ರೀ ಪ್ರತ್ಯಂಗಿರ ದೇವಿಯನ್ನು ಯಾರು ದಿನನಿತ್ಯ ನೆನಿತಾರೋ, ಜಪಿಸ್ತಾರೋ, ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಸಕಲ ರೋಗ ಬಾಧೆ, ಅದು ಕ್ಯಾನ್ಸರೇ ಆಗಿರಲಿ, ಏಡ್ಸೇ ಆಗಿರಲಿ, ಎಂಥ ರೋಗನೇ ಆಗಿರಲಿ ಕ್ಯೂರ್ ಆಗೋಗುತ್ತೆ. ಅಷ್ಟು ಪವರ್ಫುಲ್ ಈ ದೇವಿ ಜಪ ಮಂತ್ರ ಮುದ್ರೆ. ಅದಲ್ಲದೆ ಯಾರ ಮನೆಯಲ್ಲಿ ಘೋರವಾಗಿ ಮಂತ್ರ ತಂತ್ರಗಳನ್ನು ಮಾಡಿರ್ತಾರೋ ಅಂಥವರ ಮನೆಯಲ್ಲೂ ಕೂಡ ಪ್ರತ್ಯಂಗಿರ ದೇವಿಯನ್ನು ಧ್ಯಾನ ಮಾಡಿದ್ದೆ ಆದರೆ ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗುತ್ತೆ. ಉದಾಹರಣೆಗೆ ನನ್ನ ಒಂದು ಅನುಭವದ ಮಾತನ್ನು ನಿಮ್ಮಲ್ಲಿ ಹೇಳ್ಕೋಬೇಕು ಅಂದರೆ, ನಾನು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೆ. ಒಮ್ಮೆ ಪ್ರತ್ಯಂಗಿರ ಹೋಮ ಮಾಡ್ತಿರ್ಬೇಕಾದ್ರೆ ನನಗೆ ಅರಿವಿಲ್ಲದೆ ಒಬ್ಬ ಶತ್ರು ಅಲ್ಲೇ ಕೂತಿದ್ದ. ಅವರು ನನಗೆ ಶತ್ರು ಅಂತ ಗೊತ್ತೇ ಆಗಲಿಲ್ಲ. ಹೀಗೆ ಹೋಮ ಮಾಡ್ತಿರ್ಬೇಕಾದ್ರೆ ಆತನಲ್ಲಿ ಒಂದು ರೀತಿ ವಿಚಿತ್ರವಾದಂಥ ವರ್ತನೆ ಶುರುವಾಗೋಯಿತು. ಇನ್ನೇನು ಪೂರ್ಣಾವತಿ ಕೊಡೋ ಸಮಯದಲ್ಲಿ ಅವನಲ್ಲಿ ಒಂದು ಥರ ಹುಚ್ಚುಚ್ಚಾಗಿ ಮಾತಾಡೋದು, ಒಂಥರ ಉದ್ವೇಗ ಜಾಸ್ತಿ ಆಗಿಬಿಟ್ಟು ಇನ್ಮೇಲೆ ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ, ಇನ್ಮೇಲೆ ನಾನು ನಿಮ್ಗೆ ತೊಂದರೆ ಕೊಡೋದಂಥ ಒಂದು ಕ್ಷಣ ಮಾತಲ್ಲಿ ಕೂರಕ್ಕೆ ಬಿಡಲಿಲ್ಲ. ಹಾಗಾಗಿ ಓಡಿಬಿಟ್ಟ. ಅವತ್ತು ಹೋದನು, ಇವತ್ತುವರೆಗೆ ಈ ಕಡೆ ತಲೆ ಹಾಕಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ಆ ಸಮಯದಲ್ಲಿ ಆ ಒಂದು ಶಕ್ತಿ ಸರ್ವಶತ್ರುನ್ ಬಂದ ಮಮ ಶತ್ರು ಪ್ರಾಣಾನ್ ಹನ
ಮಮ ಶತ್ರು ಪ್ರಾಣಾನ್ ಮರ್ಧಯ ಮರ್ಧಯ, ಮಮ ಶತ್ರು ಪ್ರಾಣಾನ್ ನಾಶಯ ನಾಶಯ ಅಂತೇಳಿ ಮಂತ್ರ ಹೇಳಿ ಜಪ ಮಾಡ್ತೀವಿ, ಹೋಮ ಮಾಡ್ತಿರ್ಬೇಕಾದ್ರೆ ಶತ್ರು ಯಾರೇ ಆಗಿರಲಿ, ಆ ಶತ್ರು ನಿಮ್ಮ ಗಂಡನೇ ಆಗಿರ್ಬೋದು, ನಿಮ್ಮ ಹೆಂಡತಿನೇ ಆಗಿರ್ಬೋದು, ನಿಮ್ಮ ಮಕ್ಕಳೇ ಆಗಿರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು, ನಿಮ್ಮ ತಂದೆ ತಾಯಿನೇ ಆಗಿರ್ಬೋದು, ನಿಮ್ಮ ಶತ್ರು ಅಂತ ಆ ಪದ ಉಪಯೋಗಿಸ್ಬಿಟ್ಟು ಆ ಹೋಮ ಮಾಡಿಬಿಟ್ಟೆ ಅದೆಲ್ಲೇ ಇದ್ರೂ ಬಿಡೋದಿಲ್ಲ ಆ ದೇವಿ. ಇದಕ್ಕೆ ನನ್ನ ಅನುಭವನೇ ಸಾಕ್ಷಿ. ಆದ್ದರಿಂದ ಸರ್ವದೇವಾನ್ ಬಂದ ಎಲ್ಲ ದೇವತೆಗಳನ್ನು ಬಂಧ ಮಾಡುವಂಥವನು, ಸರ್ವಶತ್ರುನ್ ನಾಶಯ ನಾಶಯ, ಮಮ ವೈರಿ ಜನಾನ್ ತಾಡಯ ತಾಡಯ ಅಂಥೇಳಿ ಕೆಲವು ಮಂತ್ರಗಳು ಬರ್ತದೆ. ಈ ಮಂತ್ರ ಹೇಳ್ತಾ ಅಮ್ಮನವರಿಗೆ ಪೂಜೆ ಜಪ ಮತ್ತು ಹೋಮಗಳನ್ನು ಮಾಡಿದರೆ ಅವರೇ ಆ ಶತ್ರು ಎಂಥ ದೇವಲೋಕದಲ್ಲೇ ಇರಲಿ, ಇಂದ್ರನ ಆಸ್ಥಾನದಲ್ಲೇ ಇರಲಿ, ಬ್ರಹ್ಮಲೋಕದಲ್ಲೇ ಇರಲಿ, ಕೈಲಾಸದಲ್ಲೇ ಇರಲಿ, ವೈಕುಂಠದಲ್ಲೇ ಇರಲಿ, ಇಲ್ಲ ಪಾತಾಳ ಲೋಕದಲ್ಲೇ ಇರಲು ಕೂಡ ಆತನನ್ನು ಬಿಡೋದಿಲ್ವಂತೆ. ಅಷ್ಟು ಕ್ರೂರವಾಗಿ ವರ್ತನೆ ಮಾಡುವಂಥ ಮಹಾನ್ ಶಕ್ತಿ ಈ ಪ್ರತ್ಯಂಗಿರ. ಈ ಪ್ರತ್ಯಂಗಿರಾ ದೇವಿ ಭಾಳ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿವಸ ಇದನ್ನು ಆರಾಧನೆ ಮಾಡಿದ್ರೆ ಆಕೆಗೆ ಖುಷಿಯಂತೆ. ಏಕೆಂದರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆಕೆಗೆ ಒಣಮೆಣಸಿನ್ಕಾಯಿಂದ ಹೋಮ ಮಾಡಿಬಿಟ್ರೆ ಅದರಲ್ಲಿ ಬರೋ ಘಾಟಿ ಇದೆಯಲ್ಲ, ಆ ಘಾಟಿ ಆಕೆಗೆ ಆಹಾರ ಅಂತೆ. ಹೀಗೆ ಶಾಸ್ತ್ರದಲ್ಲಿ ತಂತ್ರಸಾರದಲ್ಲಿ ಪ್ರತ್ಯಂಗಿರಾ ದೇವಿಯನ್ನು ಹೋಲಿಸ್ಕೊಂಡು ಆರಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡು ಅನೇಕ ಮಹಾನ್ ಮಾಂತ್ರಿಕರು ಹಿಂದಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಪ್ರತ್ಯಂಗಿರ ದೇವಿಯ ಸಿದ್ಧಿ ಮಾಡಿಕೊಂಡಂಥ ಮಾಂತ್ರಿಕರನ್ನು ರಾಜ ಇಟ್ಕೋತಿದ್ದಂತೆ. ಯಾವ ಸಮಯದಲ್ಲಿ ನಮ್ಮ ರಾಜ್ಯದ ಮೇಲೆ ಶತ್ರುಗಳು ಬರ್ತಾರೋ, ಯಾವ ಸಮಯದಲ್ಲಿ ನಮ್ಮ ರಾಜ್ಯವನ್ನು ಮುತ್ತಿಗೆ ಹಾಕ್ತಾರೋ ಅನ್ನೋ ಭಯದಿಂದ, ಆ ಒಂದು ಸಂಕಟದಿಂದ ನಿವಾರಣೆ ಆಗಬೇಕು ಅನ್ನೋದಾದರೆ ಆ ಪ್ರತ್ಯಂಗಿರ ಆರಾಧನೆ ಮಾಡ್ತಂಥ ಮಹಾನ್ ಪಂಡಿತರನ್ನು ಆಸ್ಥಾನದಲ್ಲಿ ಇಟ್ಕೋತಿದ್ದಂತೆ. ಏಕೆಂದರೆ ಆ ಪ್ರತ್ಯಂಗಿರ ಜಪವನ್ನು ಆ ಮಂತ್ರಮುಖೇನ ಸ್ತಂಭನ ಮಾಡಿಸ್ತಾ ಇದ್ದಂತೆ. ಯಾರು ನನ್ನ ರಾಜ್ಯಕ್ಕೆ ಶತ್ರು ಮುತ್ತಿಗೆ ಹಾಕಬಾರ್ದು, ಯಾವ ಶತ್ರು ಕೂಡ ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡಬಾರ್ದು, ಗುಪ್ತವಾಗಲಿ ಅಥವಾ ಬಹಿರಂಗವಾಗಲಿ ಶತ್ರು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅಂತೇಳಿ ಪ್ರತ್ಯಂಗಿರ ಮಂತ್ರಗಳ ಮುಖೇನ ಸ್ತಂಭನ ಮಾಡ್ತಾ ಇದ್ರಂತೆ. ಆದ್ದರಿಂದ ಪ್ರತ್ಯಂಗಿರ ದೇವಿ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಮನೆಗೆ ದೊಡ್ಡ ಕೋಟೆ ಭದ್ರ ಇದ್ದಂಗೆ ಇರ್ತಂತೆ. ಅಷ್ಟು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಕಲ ರೋಗಗಳು ನಿವಾರಣೆ ಮಾಡ್ತಂತೆ. ಸಾಕ್ಷಾತ್ ದತ್ತಾತ್ರೇಯರು ಕೂಡ ದತ್ತಸ್ತವ ರಾಜ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಮಹಾಪ್ರತ್ಯಂಗಿರನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಸಾಕಷ್ಟು ಸಕಲ ಸಿದ್ಧಿಗಳು ಪ್ರಾಪ್ತಿಯಾಗ್ತದೆ ಅಂತೇಳಿ ದತ್ತಾತ್ರೇಯರು ಸಾಕಷ್ಟು ಪ್ರತ್ಯಂಗಿರ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಪ್ರತ್ಯಂಗಿರ ಬಗ್ಗೆ ಮಂತ್ರಗಳು, ಮೂಲ ಮಂತ್ರಗಳು, 64 ಪ್ರಯೋಗಗಳ ಬಗ್ಗೆ ಮಂತ್ರಗಳನ್ನು ಸಾಕಷ್ಟು ಜಗತ್ತಿಗೆ ಪ್ರಕಟ ಮಾಡಿದವರು ಶ್ರೀ ದತ್ತಾತ್ರೇಯರು. ಆದ್ದರಿಂದ ದತ್ತಾತ್ರೇಯರು ಸಾಕಷ್ಟು ಪ್ರತ್ಯಂಗಿರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ತ್ರಿಮೂರ್ತಿ ಸ್ವರೂಪರ ಅಂತ ದತ್ತಾತ್ರೇಯರು ಒಂದು ಕಡೆ ಪ್ರತ್ಯಂಗಿರನ್ನು ಯಾವ ರೀತಿ ಹೋಗಲಿದ್ದಾರೆ ಅಂದರೆ, ಕ್ಷಂ ಗ್ಲೌಂ ಸೋಂ ಐಂ ಅನ್ನೋ ಈ ಬೀಜ ಮಂತ್ರಗಳಲ್ಲಿ ಆಕೆಯನ್ನು ಹೊಗಳಿ ತಾವು ಕೂಡ ಶಕ್ತಿವಂತರಾಗಿ ಆಕೆಗೂ ಪ್ರಸನ್ನವಂತರಾಗಿ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಲಿ ಅನ್ನೋ ದೃಷ್ಟಿಯಿಂದ ದತ್ತಾತ್ರೇಯರು ಕೂಡ ಆಕೆಗೆ ಪೂಜೆ ಮಾಡಿ ಆಶೀರ್ವಾದ ಮಾಡಿದಾರಂತೆ. ಅಂಥ ಅಧಿದೇವತೆ ಶ್ರೀ ಮಹಾಪ್ರತ್ಯಂಗಿರ ಯಾರ ಜಾತಕದಲ್ಲಿ ಮಾಟ ಮಂತ್ರ ತಂತ್ರ ಬಾನಾಮತಿ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಬಾನಾಮತಿ ಅಂದರೆ ಬಸ್ರಿ ಹೆಂಗಸನ್ನು ಸಾಯಿಸಿ ಆ ಬಸ್ರಿ ಹೆಂಗಸನ ಮಾಂಸ ಮತ್ತು ಕರಳನ್ನು ತಗೊಂಡು ಅದನ್ನು ವಶೀಕರಣ ಮಾಡಿಕೊಂಡು ಆ ಮಂತ್ರದಿಂದ ಶಕ್ತಿಯಿಂದ ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದು ಈ ಬಾನಾಮತಿ ಅಂತೇಳಿ ಒಂದು ಸ್ತ್ರೀ. ಇನ್ನೊಂದು ಚಿಕ್ಕ ಮಕ್ಕಳನ್ನು ಅಪಹರಣ ಮಾಡಿ ಆ ಮಕ್ಕಳನ್ನು ಸಾಯಿಸಿ ಆ ಮಗುವಿನ ರಕ್ತ, ಆ ಮಗುವಿನ ಕರುಳು, ಆ ಮಗುವಿನ ತಲೆಬುರುಡೆಯನ್ನು ತಗೊಂಡು ಯಕ್ಷಿಣಿ ವಿದ್ಯೆಯನ್ನು ಪ್ರಯೋಗ ಮಾಡಿ ವಶೀಕರಣ ಮಾಡಿಕೊಂಡು ಆ ಶಕ್ತಿಯಿಂದ ಆ ಮಗುವಿನ ಮುಖಾಂತರದಿಂದ ಇನ್ನೊಬ್ಬರನ್ನ ಜೀವನ ಹಾಳು ಮಾಡುವಂಥದ್ದು ವಿದ್ಯೆ ಈ ಬಾನಾಮತಿ. ಆದ್ದರಿಂದ ಬಸರಿ ಸ್ತ್ರೀ ಪ್ರೆಗ್ನೆಂಟ್ ಆಗಿರೋ ಸ್ತ್ರೀಯನ್ನು ಕೊಂದು ಚಿಕ್ಕ ಮಕ್ಕಳನ್ನು ಕೊಂದು ಅವರ ತಲೆಬುರುಡೆ ಮಾಂಸ ರಕ್ತಗಳನ್ನು ತಗೊಂಡು ಮಂತ್ರ ಪ್ರಯೋಗಗಳನ್ನು ಉಪಯೋಗಿಸ್ಕೊಂಡು ಅಧಿದೇವತೆಗಳಿಗೆ ಸಮರ್ಪಣೆ ಮಾಡಿ ಆ ಶಕ್ತಿಯಿಂದ ಎಲ್ಲರಿಗೂ ತೊಂದರೆ ಕೊಡುವಂಥ ಮಹಾ ಕಂಟಕ ವಿದ್ಯೆ ಈ ಬಾನಾಮತಿ. ಈ ಬಾನಾಮತಿ ವಿದ್ಯೆ ಯಾರಾದರೂ ಪ್ರಯೋಗ ಮಾಡಿಸಿದ್ರೆ ನಮ್ಮ ಜಾತಕದಲ್ಲಿ ಕೂಡಲೇ ತಕ್ಷಣವೇ ಈ ಅಮ್ಮನವರು ಜಪ ಮಾಡಿಬಿಟ್ರೆ, ಮಹಾಪ್ರತ್ಯಂಗಿರರ ಜಪ ಮಾಡಿಬಿಟ್ರೆ ಸಕಲ ಬಾನಾಮತಿ ದೋಷಗಳು ನಿವಾರಣೆ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಕ್ಯಾನ್ಸರ್ ಕ್ಯೂರ್ ಆಗಲ್ಲ ಅಂತಾರೆ. ನನ್ನ ಹತ್ರ ಬಂದವ್ರಿಗೆ 2-3 ಜನಕ್ಕೆ ಜಸ್ಟ್ ಪರೀಕ್ಷೆ ಮಾಡಬೇಕು, ನೋಡೋಣ ಈ ದೇವಿ ರೋಗ ನಿವಾರಣೆ ಮಾಡ್ತಾರಾ, ಎಲ್ಲ ಕಡೆ ರೋಗ ನಿವಾರಣೆ ಮಾಡ್ತಾರೆ ಅಂತ ಮಂತ್ರದಲ್ಲಿ ತಂತ್ರದಲ್ಲಿ ಹೇಳ್ತಾರೆ ಅಂತೇಳಿ ನಾನು ಕೆಲವರಿಗೆ ಪ್ರತ್ಯಂಗಿರ ಜಪವನ್ನು ಮಾಡಿಕೊಟ್ಟು ಪ್ರತ್ಯಂಗಿರ ಮಂತ್ರವನ್ನು ಅವ್ರಿಗೆ ಶರೀರಕ್ಕೆ ಹಾಕಿ ಮತ್ತು ಪ್ರತ್ಯಂಗಿರ ಪೂಜಾ ವಿಧಾನಗಳನ್ನು ನಾನು ಹೇಳಿ ಮಾಡಿದ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗಿದೆ. ಲೆವೆಲ್ 3 ಇರೋ ಕ್ಯಾನ್ಸರ್ ಕೂಡ ಕ್ಯೂರ್ ಆಗಿದೆ. ಎಂಥ ವಿಶೇಷವಾದಂಥ ಮಹಾಪವಾಡ ಇದು. ಯಾವ ಸೈನ್ಸು ಯಾವ ಡಾಕ್ಟ್ರು ಕೂಡ ನಂಬೋದಿಲ್ಲ. ಅಷ್ಟು ವಿಪರೀತವಾಗಿ
ಪ್ರಬಲವಾಗಿರುವಂಥ ಶಕ್ತಿ ಅಧಿದೇವತೆ ಮಹಾಪ್ರತ್ಯಂಗಿರ. ಆದ್ದರಿಂದ ಪ್ರತ್ಯಂಗಿರವನ್ನು ಮಂತ್ರತಂತ್ರಗಳಲ್ಲಿ ಉಪಯೋಗಿಸಿದ್ರೆ ಆಕೆಯನ್ನು ಭದ್ರಕಾಳಿ ಪ್ರತ್ಯಂಗಿರ ಅಂತ ಕರೀತಾರೆ. ಅದೇ ರೋಗ ಬಾಧೆಯನ್ನು ನರಳುತ್ತಿದ್ರೆ ಶೂಲಿನಿ ಪ್ರತ್ಯಂಗಿರ ಅಂತ ಕರೀತಾರೆ. ಅದೇ ಸಕಲ ಐಶ್ವರ್ಯವನ್ನು ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ನಾರಾಯಣಿ ಪ್ರತ್ಯಂಗಿರ ಅಂತಾರೆ. ಹೀಗೆ ಪ್ರತ್ಯಂಗಿರ ದೇವಿನ ಹಲವಾರು ವಿಧಿವಿಧಾನಗಳಲ್ಲಿ ಹಲವಾರು ನಾಮಾಂಕಿತಗಳಲ್ಲಿ ದೇವಿನ ಆರಾಧನೆ ಮಾಡಿ ಶರೀರಕ್ಕೆ ಇರತಕ್ಕಂಥ ರೋಗಬಾಧೆ ಮತ್ತು ಜಾತಕಕ್ಕೆ ಬಂದಿರುವಂಥ ಶತ್ರುಬಾಧೆ, ಆತ್ಮದಲ್ಲಿ ಈ ದೇಹದಲ್ಲಿರೋ ಆತ್ಮಕ್ಕೆ ಪೂರ್ವ ಜನ್ಮದಿಂದ ಬಂದಿರುವಂಥ ಗಂಡಾಂತರಗಳು, ಅದು ದುರ್ಮರಣನೇ ಇರ್ಬೋದು ಅಥವಾ ದುಷ್ಟ ಕಂಟಕಗಳೇ ಇರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡುವಂಥ ಏಕೈಕ ಅಧಿದೇವತೆ ಜಗತ್ತಿನಲ್ಲಿ ಈ ಪ್ರತ್ಯಂಗಿರಾದೇವಿ. ಎಲ್ಲ ಮಾಂತ್ರಿಕರು ಪೂಜೆ ಮಾಡೋದೇ ಈ ಪ್ರತ್ಯಂಗಿರನ. ಅದರಲ್ಲೂ ವಿಶೇಷವಾಗಿ ಕೇರಳದಲ್ಲಿ ಹಲವಾರು ಮಾಂತ್ರಿಕರು ಈ ಪ್ರತ್ಯಂಗಿರ ದೇವಿಯರ ಆರಾಧನೆ ಮಾಡಿ ಅಗಾಧವಾದ ಮಂತ್ರಶಕ್ತಿಯನ್ನು ಪಡೆದು ಆ ಮಂತ್ರಶಕ್ತಿಯಿಂದ ಹಲವಾರು ಜನಗಳ ಮೇಲೆ ಮಾಟ ಕೂಟ ಮಂತ್ರ ಪ್ರಯೋಗನ ಮಾಡ್ತಿದ್ದಾರೆ. ಹಾಗಿದ್ಮೇಲೆ ಯಾವ ಮಂತ್ರವಾದಿ ಯಾವ ದೇವರನ್ನು ಪೂಜೆ ಮಾಡಿ ಇನ್ನೊಬ್ಬರಿಗೆ ಮಂತ್ರತಂತ್ರದಿಂದ ತೊಂದರೆ ಕೊಡ್ತಾನೋ ಅದೇ ದೇವತೆಯನ್ನು ನಾವೇ ಪೂಜೆ ಮಾಡಿಬಿಟ್ರೆ ಆ ಮಂತ್ರತಂತ್ರ ಬಾಧೆ ನಮಗೆ ಬರೋದೇ ಇಲ್ಲ. ಹಾಗಿದ್ಮೇಲೆ ನಾವು ಪ್ರತಿನಿತ್ಯ ಆ ಅರ್ಧ ಮುಖ ಸಿಂಹ, ಇನ್ನು ಉಳಿದ ಶರೀರ ಪೂರ್ತಿ ಸ್ತ್ರೀ ಶರೀರ ಇರತಕ್ಕಂಥ ಆ ದೇವಿನ ಮನೆಯಲ್ಲಿ ಪ್ರತಿನಿತ್ಯ ಆರಾಧನೆ ಮಾಡಿದ್ದಾರೆ ಸಕಲ ವಾಸ್ತು ದೋಷಗಳು, ಸಕಲ ರೋಗ ಬಾಧೆ, ಸಕಲ ಶತ್ರುಬಾಧೆಗಳು ನಿವಾರಣೆ ಆಗುತ್ತೆ. ಆ ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಹೋಗಿ ಒಂದು ಸಲ ತಮಿಳುನಾಡಿನಲ್ಲಿರುವಂಥ ಆ ಕುಂಭಕೋಣಂ ಸ್ಮಶಾನದಲ್ಲಿ ವಾಸ ಮಾಡ್ತಿರೋ ಆ ಅಮ್ಮನವರ ದರ್ಶನ ಮಾಡಿದ್ದೇ ಆದರೆ ಭಾಳ ವಿಶೇಷವಾಗಿ ಆಶೀರ್ವಾದ ಆಗುತ್ತೆ. ಆಕೆಯ ದರ್ಶನ ನೋಡೋಕ್ಕೂ ಭಯ ಆಗತ್ತೆ. ಆಕೆಯನ್ನು ಡೈರೆಕ್ಟಾಗಿ ತೋರಿಸೋದಿಲ್ಲ. ಇವತ್ತು ಕೂಡ ಅಲ್ಲಿ ಗರ್ಭಗುಡಿಲಿ ಸಣ್ಣ ಮಂದವಾದ ದೀಪದಲ್ಲಿ ದರ್ಶನ ಮಾಡಿಸ್ತಾರೆ. ಆ ರೂಪ ನೋಡಲಿಕ್ಕೆ ಬಹಳ ಭಯಂಕರ. ಏಕೆಂದರೆ ಅರ್ಧ ಮುಖ ಸಿಂಹ, ಇನ್ನು ಉಳಿದ ಶರೀರ ಎಲ್ಲ ಸ್ತ್ರೀ ಶರೀರ. ಆ ದೇವಿಯ ದರ್ಶನ ಮಾಡೋದ್ರಿಂದ ಎಷ್ಟೋ ಜನ ಅಲ್ಲಿಗೆ ಹೋದರೆ ಮೈ ಮೇಲೆ ಭೂತ ಪ್ರೇತಗಳಿದ್ರೂ ಕೂಡ ಅಲ್ಲಿ ಹೋದ ತಕ್ಷಣ ಪ್ರಕಟ ಆಗೋಗುತ್ತೆ. ಹೇಳ್ಕೊಂಡ್ಬಿಡ್ತಾರೆ, ನಾನು ಇಂಥವಳು ಇನ್ಮೇಲೆ ಬರೋದಿಲ್ಲ, ನಾನು ಇಂಥವಳು ಇನ್ಮೇಲೆ ಬರೋದಿಲ್ಲ ಅಂತೇಳಿ. ಇದು ನಾನು ಕಣ್ಣಾರೆ ಕಂಡಂಥ ವಿಶೇಷವಾದಂಥ ಒಂದು ಸನ್ನಿವೇಶಗಳು. ಇತ್ತೀಚೆಗೆ ನಾನು ಆ ಪ್ರತ್ಯಂಗಿರ ದೇವರ ದರ್ಶನಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ವಿಶೇಷವಾದಂಥ ಸೂಚನೆ ಏನಪ್ಪ ಅಂತಂದರೆ, ಅಮ್ಮನವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಚಾರ ಮಾಡ್ತಾರಂತೆ. ಆ ಅಮ್ಮನವರು ಹೊರಗೆ ಬಂದಾಗ ವಿಶೇಷವಾದ ಜಾಗಟೆ ನಗಾರಿ ಶಬ್ದಗಳು ಕೇಳುತ್ತಂತೆ. ಈಗಲೂ ಕೂಡ ಸ್ಮಶಾನದಲ್ಲಿ ಬೆಳಗಿನ ಜಾವ ಅಮ್ಮನವರು ಪುರ ಪ್ರವೇಶ ಸಂಚಾರಕ್ಕೆ ಬರುವಾಗ ಆ ಶಬ್ದ ಕೇಳ್ತಾರಂತೆ. ಈಗಲೂ ಕೂಡ ಶನಿ ಭಗವಾನರು, ಶನಿದೇವರು ಕೂಡ ಬೆಳಗಿನ ಹೊತ್ತು ಒಂದು ಶಂಖನಾದ ಮಾಡ್ತಾರಂತೆ. ಆ ಶಂಖನಾದವೇ ಈ ಪ್ರತ್ಯಂಗಿರ ಶಂಖ ಅಂತೇಳಿ. ಅದರಿಂದ ಶನಿದೇವರು ಕೂಡ ಪ್ರತ್ಯಂಗಿರ ದೇವಿನ ಪೂಜೆ ಮಾಡ್ತಾರಂತೆ. ಯಾವ ರೀತಿ ಶಂಖ ಆರಾಧನೆ ಮಾಡಿ, ಅದರಿಂದ ಯಾರ ಮನೆಯಲ್ಲಿ ಶಂಖ ನಾದ ಮಾಡ್ತಾರೋ ಅದು ಪ್ರತ್ಯಂಗಿರ ದೇವಿಗೆ ತಲುಪದಂತೆ. ಯಾರ ಮನೆಯಲ್ಲಿ ನರಸಿಂಹರ ಪೂಜೆ ಮಾಡ್ತಾರೋ ಆ ಅರ್ಧ ಫಲ ಆ ಪ್ರತ್ಯಂಗಿರ ದೇವಿಗೆ ಹೋಗುತ್ತಂತೆ. ಯಾಕೆಂದರೆ ನರಸಿಂಹರನ್ನು ಕಾಪಾಡಿದ್ದೇ ಈ ಶ್ರೀ ಪ್ರತ್ಯಂಗಿರ ದೇವಿ. ಹೀಗಾಗಿ ಯಾರು ಸದಾ ನರಸಿಂಹರನ್ನು ಧ್ಯಾನ ಮಾಡಿ ನರಸಿಂಹ ಮುದ್ರೆಗಳು ಮಂತ್ರಗಳನ್ನು ಜಪತಪಗಳನ್ನು ಮಾಡಿದಾಗ ಅದರಲ್ಲಿ 1% ಪ್ರತ್ಯಂಗಿರಾಗಿ ಹೋದರೆ ಇನ್ನೊಂದು ಸ್ವಲ್ಪ ಪರ್ಸೆಂಟೇಜು ಪುಣ್ಯ ಶರಭದೇವರಿಗೂ ಹೋಗ್ತಾರಂತೆ. ಶರಭದೇವರು ಕೂಡ ಅಷ್ಟೇ ಉಗ್ರ ದೇವರು. ಏಕೆಂದರೆ ನರಸಿಂಹರನ್ನು ಬದುಕಿಸೋಕ್ಕೋಸ್ಕರವಾಗಿ ಕಾಪಾಡಲಿಕ್ಕೋಸ್ಕರವಾಗಿ ಅವತರಿಸಿದಂಥ ಮಹಾನ್ ಪಕ್ಷಿರಾಜ. ಅದರಿಂದ ಓಂ ನಮೋ ಭಗವತೆ ಶರಭಾಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಸಹಾಯ ಸಹಾಯ ರಕ್ಷ ರಕ್ಷ ಓಂ ಸರ್ವಭೂತಭ್ಯೋ ಹುಂ ಫಟ್ ಸ್ವಾಹ ಅಂತ ಶರಭ ಪ್ರಯೋಗ. ಹಿಂದೆ ಮೊಘಲರ ಕಾಲದಲ್ಲಿ ಸೈನಿಕರನ್ನ ಸ್ತಂಭನ ಮಾಡಬೇಕು ಅಂದರೆ ನಾನು ಹೇಳಿದಂಥ ಮಂತ್ರನ ಹೇಳಿಬಿಟ್ಟು ಜಪ ಮಾಡಿಬಿಟ್ಟು ಎಳ್ಳು ಎರಚಿಬಿಟ್ಟಿದ್ರೆ ಅಥವಾ ಗೋಧಿ ಕಾಳನ್ನ ಎರಚಿಬಿಟ್ರೆ ಆ ಸೈನ್ಯವೆಲ್ಲ ಸ್ತಂಭನ ಆಗಿಬಿಡ್ತಿತ್ತಂತೆ. ಅವರು ಮುತ್ತಿಗೆ ಹಾಕೋಕ್ಕೆ ಆಗ್ತಿರುವಂತೆ ನಿರ್ಜೀವಿಗಳಾಗಿ ವಾಸ ಮಾಡ್ತಿದ್ರಂತೆ. ಅಷ್ಟು ಪವರ್ಫುಲ್ ಈ ಶರಭ ಮಂತ್ರ ಪ್ರಯೋಗಗಳು. ಹಾಗೆ ಈ ಶರಭ ಮಂತ್ರ ಪ್ರಯೋಗ, ಅದರಿಂದ ಶರಭರನ್ನು ಪ್ರತ್ಯಂಗಿರಿ ದೇವಿಯ ಅಣ್ಣ ಅಂತ ಹೇಳಿ ಪೂಜೆ ಮಾಡ್ತಾರೆ. ಈ ಶರಭನನ್ನು ಮತ್ತೊಂದು ದೇವರಾಗಿ ಪೂಜೆ ಮಾಡ್ತಾರೆ, ಕಾಳಭೈರವೇಶ್ವರ ಅಂತೇಳಿ. ಆದ್ದರಿಂದ ಶರಭದೇವಿಯನ್ನು ಪೂಜೆ ಮಾಡೋಕ್ಕೆ ಮುಂಚೆ, ಅಂದರೆ ಪ್ರತ್ಯಂಗಿರ ದೇವಿಯನ್ನು ಪೂಜೆ ಮಾಡೋದಕ್ಕೆ ಮುಂಚೆ ಕಾಳಭೈರವರನ್ನು ನೆನೆಸ್ಬೇಕಂತೆ. ಏಕೆಂದರೆ ಶರಭದೇವಿಯ ಅಣ್ಣ ಕಾಳಭೈರವೇಶ್ವರ, ಅವರೇ ಈ ಶರಭೇಶ್ವರ. ಶರಭೇಶ್ವರ ಎಲ್ಲಿದ್ದಾರೆ ಅಂತಂದರೆ ತಮಿಳುನಾಡಿನಲ್ಲಿ ಕುಂಭಕೋಣದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಈ ಶರಭ ದೇವಸ್ಥಾನ ಇದೆ. ಭಾಳ ವಿಶೇಷವಾದಂಥದ್ದು. ಯಾರು ಕುಂಭಕೋಣಕ್ಕೆ ಹೋದಾಗ ಪ್ರತ್ಯಂಗಿರ ದೇವಿ ದರ್ಶನ ಮಾಡ್ತಾರೋ ಅವರು ಪಕ್ಕದಲ್ಲಿ ಇರತಕ್ಕಂಥ ಅವರಣ್ಣ ಶರಭೇಶ್ವರನು ದರ್ಶನ ಮಾಡಬೇಕು ಅಂತೇಳಿ ಆ ಪ್ರತ್ಯಂಗಿರ ದೇವಿ ಮಹಾತ್ಮೆಯಲ್ಲಿ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಈ ಪ್ರತ್ಯಂಗಿರ ದೇವಿಯನ್ನು ದರ್ಶನ ಮಾಡೋದಾದರೆ ಅಥವಾ ಮನೆಯಲ್ಲಿ ಪ್ರತ್ಯಂಗಿರ ಮುದ್ರೆ ಅಥವಾ ಪ್ರತ್ಯಂಗಿರ ಮಂತ್ರಗಳನ್ನು ಜಪ ಮಾಡಿದ್ದೇ ಆದರೆ ಸರ್ವಬಾಧೆ ನಿವಾರಣೆ ಆಗುತ್ತೆ ಅಂತೇಳಿ ಸಾಕ್ಷಾತ್ ಪ್ರತ್ಯಂಗಿರ ದೇವಿಯೇ
ತಮ್ಮ ಬಾಯಿಂದ ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ. ಹೌದು ಸಮಯ ಬೆಂಗಳೂರಿನಿಂದ ಪತ್ರವನ್ನ ಬರೆದಿದ್ದಾರೆ, ಹೆಸರನ್ನ ಗೌಪ್ಯವಾಗಿಡಿ ಅಂತ ತಿಳಿಸಿದರೆ. ಬನ್ನಿ ಇವರ ಪ್ರಶ್ನೆ ಏನಿದೆ ನೋಡೋಣ. ಗುರುಜಿ, ಬೆಂಗಳೂರಿನಿಂದ ಬಂದಂತ ಈ ಒಂದು ಪತ್ರ, ತಾಯಿ ಮಗಳ ಬಗ್ಗೆ ಕೇಳಬೇಕು ಅಂತ ಪತ್ರ ಬರೆದಿದ್ದಾರೆ. ಆ ಮಗಳಿಗೀಗ 42 ವರ್ಷ ವಯಸ್ಸಾಗಿದೆ. 10 ವರ್ಷಗಳ ಹಿಂದೆ ಆಕೆ ಗರ್ಭವತಿಯಾಗಿದ್ಲು. 3 ತಿಂಗಳ ಗರ್ಭಿಣಿಯಾಗಿ ಮಗು ಬೆಳೆಯದೇ ಇದ್ದಂತ ಕಾರಣ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಗುವನ್ನ ಈ ಒಂದು ಅಬಾರ್ಷನ್ ಮಾಡಿಸಬೇಕಾಗಿತ್ತು. ಅದಾದ ಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ಡಾಕ್ಟರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು, ಏನೇ ಮಾಡಿದ್ರು ಗರ್ಭಧಾರಣೆ ಆಗ್ಲೇ ಇಲ್ಲ ಅಂತ ಹೇಳಿದರೆ. ಅವಳಿಗೆ ಮಕ್ಕಳಾಗುವಂತಹ ಯೋಗ ಇದೆಯಾ ಹೇಗೆ ಎಂಬುದನ್ನು ದಯವಿಟ್ಟು ತಿಳಿಸ್ಕೊಡಿ. ಈಗ ಆಕೆಗೆ 42 ವರ್ಷ ಅಂತ ಹೇಳ್ತಿದ್ದಾರೆ. ಓಕೆ, ಭಾಳ ಚೆನ್ನಾಗಿದೆ ಪ್ರಶ್ನೆ. ಬಟ್ ಇದು ಎಲ್ರಿಗೂ ಉಪಯುಕ್ತವಾಗುವಂಥ ಪ್ರಶ್ನೆ. ಅದಕ್ಕೆ ನಾನು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಾರಣ, ಒಂದು ಮಗು ಆಗಿ ಗರ್ಭ ಧರಿಸಿ ಅಬಾರ್ಷನ್ ಆಗಿದೆ ಅಂದರೆ ಅಲ್ಲಿ ಗರ್ಭಪಾತ ದೋಷ ಇದೆ ಅಂತ ಆಯಿತು. ಅಂದರೆ ಕೆಲವರಿಗೆ ಕಾಕವಂದ್ಯ ದೋಷ ಅಂತ ಇರುತ್ತೆ. ಕೆಲವರಿಗೆ ಒಂದೇ ಮಗು ಆಗೋದು, ಒಂದು ಮಗು ಮೇಲೆ ಮತ್ತೆ ಮಗು ಆಗೋಕ್ಕೆ ಸಾಧ್ಯತೆಯೇ ಆಗೋದಿಲ್ಲ ಅಂತ ದೋಷ ಇದ್ದವರಿಗೆ ಕಾಕವಂದ್ಯ ದೋಷ ಅಂತ ಹೇಳ್ತಾರೆ. ನಮ್ಗೆ ಇನ್ನೊಂದು ಮಗು ಆಗಬೇಕಾಗಿತ್ತು, ನಾವೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಂಡ್ಬಿಟ್ವಿ ಅಂತ ಏನೋ ಹೇಳ್ತಾರೆ. ಅವ್ರು ಏನೇ ಹೇಳಿದ್ರು ಕೂಡ ಮಾಡಿಸದೇ ಇಲ್ಲಿ ಅವ್ರಿಗೆ ಒಂದೇ ಮಗು ಆಗೋದು, ಅದು ಹೆಣ್ಣಾಗಲಿ ಗಂಡಾಗಲಿ. ಈ ಥರ ದೋಷ ಇರೋರಿಗೆ ಜ್ಯೋತಿಷ್ಯದಲ್ಲಿ ಕಾಕವಂದ್ಯ ದೋಷ ಅಂದರೆ ಒಂದೇ ಒಂದು ಮಗುವಿನ ಸಂತಾನ ಆಗೋ ಯೋಗ ಅವ್ರಿಗಿರ್ತದೆ. ಕೆಲವರಿಗೆ ಒಂದು ಮಗು ಆಗತ್ತೆ, ಗರ್ಭ ಧರಿಸ್ತಾರೆ, ಮಧ್ಯದಲ್ಲೇ ಅದು ಅಬಾರ್ಷನ್ ಆಗುತ್ತೆ, ಅಥವಾ ಜನನ ಮುಂಚೆನೇ ಸಾಯ್ಬೋದು, ಜನನ ನಂತರ ಸಾಯ್ಬೋದು. ಗರ್ಭ ಧರಿಸ್ದಾಗಲೇ ಮಗು 3 ತಿಂಗಳಿಗೋ 5 ತಿಂಗಳಿಗೋ 7 ತಿಂಗಳಿಗೋ ಮಗು ಸತ್ತೋಗುತ್ತೆ. 3 ಇಲ್ಲ 5 ಇಲ್ಲ 7ನೇ ತಿಂಗಳಲ್ಲಿ ಮಗು ಸಾಯೋ ಚಾನ್ಸಸ್ ಇಟ್ಟು ಆವಾಗ ಗರ್ಭಪಾತ ಮಾಡಿಸ್ಬೇಕಾಗತ್ತೆ. ಇಲ್ಲ, ಮಗು ಹುಟ್ಟಿದ 3ನೇ ದಿನಕ್ಕೆ ಸಾಯಬಹುದು, ಇಲ್ಲ ಮಗು ಹುಟ್ಟಿದ 5ನೇ ದಿನಕ್ಕೆ ಸಾಯಬಹುದು, ಇಲ್ಲ ಮಗು ಹುಟ್ಟಿದ 7ನೇ ತಿಂಗಳಿಗೆ ಸಾಯಬಹುದು ಅಂತ ಒಂದು ಸನ್ನಿವೇಶ ಇರುತ್ತೆ. ಇದು ಅವರ ಪೂರ್ವಜನ್ಮದ ಕರ್ಮ, ಪ್ರಾರಬ್ಧ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಸಂತಾನ ಯೋಗ. ಈ ಪತ್ರದಲ್ಲಿ ಬರೆದಿರೋದು ನೋಡಿದ್ರೆ ಬಹುಶಃ ಅವರಿಗೆ ಸರ್ಪದೋಷ ಇದೆ. ಆಗಾಗ ಗರ್ಭಪಾತಗಳಾಗ್ತಿದ್ದಾರೆ. ಮತ್ತೆ ಅವರು ಗರ್ಭ ಧರಿಸಲಿಕ್ಕೆ ಆಗಲಿಲ್ಲ ಅಂದರೆ ಗರ್ಭರಕ್ಷಕ ಮಂತ್ರವಾದಂಥ ಈ ಕಾರಂಜ ನಾರಸಿಂಹರು ಭಾಳ ವಿಶೇಷವಾದಂಥವರು. ಈ ಥರ ದೋಷ ಇರೋರಿಗೆ ಅದು ಜಪ ಮಾಡಿದ್ದೇ ಆದರೆ ಮತ್ತೆ ಗರ್ಭ ಧರಿಸೋ ಒಂದು ಸಾಧ್ಯತೆ ಉಂಟು. ಅದಕ್ಕೆ ಈ ಕಾರಂಜ ನಾರಸಿಂಹರ ಮುದ್ರೆನೇ ಮಾಡಬೇಕೀಗ ಈ ರೀತಿ. ಕಾರಂಜ ನಾರಸಿಂಹರ ಮುದ್ರೆ, ಓಂ ನಮೋ ನಾರಸಿಂಹಾಯ. ಅಥವಾ ಒಂದು ಚಿಕ್ಕದಾಗಿ ಹೇಳೋದಾದರೆ ಓಂ ಕ್ಷೋಂ ಕಾರಂಜನಾರಸಿಂಹಾಯ, ಓಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ, ಓಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ, ಓಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ, ಓಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ ಅನ್ನೋ ಈ ಜಪವನ್ನು ಮಾಡಿದ್ದೇ ಆದರೆ ಅವರ ಓವರೀಸ್ನಲ್ಲಿ ಮತ್ತೆ ಅಂಡಾಣುಗಳು ಉತ್ಪತ್ತಿಯಾಗಿ ಗರ್ಭ ಧರಿಸುವಂಥ ಶಕ್ತಿ ಪ್ರಾಪ್ತಿಯಾಗುತ್ತೆ. ಕೆಲವರಿಗೆ ಗರ್ಭಕೋಶದಲ್ಲಿ ಎಂಡೋಮೆಟ್ರಿಯಂ ಅನ್ನೋ ಜಾಗದಲ್ಲಿ ದೋಷ ಇದ್ದರೆ ಮತ್ತೆ ಗರ್ಭ ಧರಿಸೋಕ್ಕಾಗೋದಿಲ್ಲ. ಮಯೋಮೆಟ್ರಿ ಮತ್ತು ಪೆರಿಮೆಟ್ರಿ ಮಧ್ಯದಲ್ಲಿ ಎಂಡೋಮೆಟ್ರಿಯಮ್ ಅಂತಿದೆ. ಆ ಎಂಡೋಮೆಟ್ರಿಯಮ್ ಕೆಳಗೆ ಸರ್ವಿಕ್ಸ್ ಅನ್ನೋ ಒಂದು ಮಾಂಸದ ಮುದ್ದೆ ಇದೆ. ಆ ಯೂಟ್ರಸ್ನ ಗರ್ಭವನ್ನು ಒಂದು ಕೂರಿಸ್ಕೊಂಡಿರೋದು ಸಣ್ಣ ಒಂದು ಪೀಸ್, ಅದಕ್ಕೆ ಸರ್ವಿಕ್ಸ್ ಅಂತಾರೆ ಮೆಡಿಕಲ್ ಸೈನ್ಸಲ್ಲಿ. ಅದೇ ಸ್ವಲ್ಪ ಜರುಗಿಬಿಟ್ರೂ ಕೂಡ ಮತ್ತೆ ಗರ್ಭ ಧರಿಸೋಕ್ಕಾಗೋದಿಲ್ಲ. ಎಂಡೋಮೆಟ್ರಿಯಮ್ ಅನ್ನೋ ಲೇಯರ್ನಲ್ಲಿ ಏನಾದ್ರು ದೋಷ ಇದ್ದರೆ ಮತ್ತೆ ಗರ್ಭಧಾರಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಡಾಕ್ಟ್ರು ಕೂಡ ನಿಮಗೆ ಮಕ್ಕಳಾಗತ್ತೆ ಅಂತ ಹೇಳ್ಬೋದು, ಆದರೆ ಅವರು ಗ್ಯಾರಂಟಿ ಕೊಡೋದಿಲ್ಲ. ಅದಕ್ಕೆ ನೀವೇನು ಮಾಡಿ, ಈ ಕಾರಂಜ ನಾರಸಿಂಹರ ಮುದ್ರೆಯನ್ನು ಧಾರಣೆ ಮಾಡಿ ಈ ರೀತಿ ಮಾಡೋದ್ರಿಂದ ಗರ್ಭಕೋಶಕ್ಕೆ ಎನರ್ಜೈಸ್ ಆಗಿ ಗರ್ಭಕೋಶದಲ್ಲಿ ಚೆನ್ನಾಗಿ ಶಕ್ತಿ ತುಂಬಿ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಎಲ್ಲ ಹೀರ್ಕೊಂಡು ಮತ್ತೆ ಅಂಡಾಣುಗಳು ಉತ್ಪತ್ತಿಯಾಗಿ ಓವಲೈಸೇಷನ್ ಆಗಿ ಮತ್ತು ಸ್ಪರ್ಮಿಟೋಸುವಾ ಗಂಡನ ಸ್ಪರ್ಮ್ಸಿಂದ ಮತ್ತೆ ಅದು ಮೊಟ್ಟೆ ಉತ್ಪತ್ತಿಯಾಗಿ ಗರ್ಭ ಧರಿಸೋ ಸಾಧ್ಯತೆ ಉಂಟು. ಆದ್ದರಿಂದ ಗಾಬರಿ ಆಗಬೇಡಿ. ಯಾರ ಕೈ ಬಿಟ್ಟು ನರಸಿಂಹ ಕೈ ಬಿಡೋದಿಲ್ಲ. ದಯವಿಟ್ಟು ನರಸಿಂಹನ ನಂಬಿ ಈ ಮುದ್ರೆ ಮೇಲೆ ನಂಬಿಕೆ ಇಟ್ಟು ಆ ಮಂತ್ರದ ಮೇಲೆ ವಿಶ್ವಾಸ ಇಟ್ಟು ನೀವು ಜಪ ಮಾಡಿದ್ದೆ ಆದರೆ ಒಂದಲ್ಲ 5-6 ಮಕ್ಕಳು ಆಗೋ ಯೋಗನೂ ಕೊಡ್ಬೋದು. ಆದ್ದರಿಂದ ಎಲ್ಲಕ್ಕಿಂತ ಮಿಗಿಲಾದದು ದೈವಶಕ್ತಿ. ಆ ದೈವಶಕ್ತಿನ ಖಂಡಿತ ನಂಬಿ ದೇವ್ರು ಒಳ್ಳೇದಾಗಲಿ. ನೆಕ್ಸ್ಟ್ ಇನ್ನೊಂದು 9 ತಿಂಗಳಾದಮೇಲೆ ನಿಮ್ಮ ಮಗಳಿಗೆ ಗರ್ಭಿಣಿಯಾಗಿ ಮಗು ಡೆಲಿವರಿ ಆಗಿದೆ ಅಂತ ಒಂದು ಒಳ್ಳೆ ಸಿಹಿ ನ್ಯೂಸನ್ನು ನಮಗೆ ಪತ್ರದ ಮುಖೇನ ತಿಳಿಸಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ವೀಕ್ಷಕರೇ, ಈಗ ಇನ್ನೊಂದು ಪತ್ರವನ್ನು ನೋಡೋಣ. ನೊಂದ ತಂದೆ ತಾಯಿ ಮಗನ ಬಗ್ಗೆ ಕೇಳಬೇಕು ಅಂತ ಬೆಂಗಳೂರಿನಿಂದ ಪತ್ರ ಬರೆದಿದ್ದಾರೆ. ಗುರುಜಿ, ತಂದೆ ತಾಯಿ ಹೇಳ್ತಿದ್ದಾರೆ, ಮಗನಿಗೀಗ 19 ವರ್ಷ ಆಗಿದೆ. SSLCನಲ್ಲಿ 91% ಮಾರ್ಕ್ಸ್ ತೆಕ್ಕೊಂಡಿದ್ದ. ಆದರೆ PUCನಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದಾನೆ. ಸಪ್ಲಿಮೆಂಟ್ರಿಯಲ್ಲಿ ಒಂದೊಂದೇ ಸಬ್ಜೆಕ್ಟ್ನ ಕಟ್ಟು ಈಗ ಪಾಸ್ ಮಾಡುವಂಥ ಸ್ಥಿತಿ ಬಂದಿದೆ. ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ. ತುಂಬಾನೇ ಬಿಹೇವಿಯರಲ್ ಚೇಂಜಸ್ ಇದೆ ಅವನಲ್ಲಿ. ಓದಲು ಏಕಾಗ್ರತೆ ಇಲ್ಲ, ತುಂಬ ಡಿಸ್ಟರ್ಬ್ಡ್ ಆಗಿ ಬಿಹೇವ್ ಮಾಡ್ತಾನೆ, ಕೋಪ ಜಾಸ್ತಿ, ಸಿಕ್ಕಿದವ್ರನ್ನ ಹೊಡೆಯೋದು ಬಡಿಯೋದು
ಇದು ಮಾಡ್ತಾನೆ. ತಂದೆ ತಾಯಿ ಜೊತೆಗೂ ಕೂಡ ಚೆನ್ನಾಗಿರಲ್ಲ, ತುಂಬಾ ಆರೋಗ್ಯಂಟ್ ಇದ್ದಾನೆ, ಓದಿದ್ರೆ ಏನೂ ನೆನಪಿರಲ್ಲ ಅಂತಾನೆ. ಕಾಲೇಜ್ಗೆ ಹೋಗ್ತಾನೆ, ಆದರೆ ಯಾವುದೇ ಒಂದು ಕ್ಲಾಸಸ್ನ ಅಟೆಂಡ್ ಮಾಡದೆ ಕ್ಯಾಂಪಸ್ಸಲ್ಲಿ ಕಾಲ ಕಳೆದು ಲೆಕ್ಚರರೇ ಬಂದಿಲ್ಲ ಅಂತ ಸುಳ್ಳು ಹೇಳೋದು ಹೆಚ್ಚಾಗಿದೆ. ದಯವಿಟ್ಟು ಮುಂದೆ ಅವನೇ ಇಷ್ಟಪಟ್ಟು ತಗೊಂಡಿದ್ದಂಥ ಈ ಒಂದು BE ಆಟೋಮೊಬೈಲ್ ಇಂಜಿನಿಯರಿಂಗ್ ಕೋರ್ಸ್ನ ಅವನು ಸಂಪೂರ್ಣವಾಗಿ ಮುಗಿಸುವಂಥ ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಈತನ ಜಾತಕದಲ್ಲಿ ಗುರು ಮತ್ತು ಕೇತು ದೋಷ ಇರೋದ್ರಿಂದ ಕಾಲೇಜ್ಗೆ ಹೋಗೋದು ತಪ್ಪಿಸ್ಕೊಳ್ಳೋದು, ಮತ್ತು ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಕ್ಲಾಸ್ಗೆ ಹೋಗ್ದಿನ ಆಟ ಆಡ್ಕೊಂಡಿರೋದು, ಸಿನಿಮಾಗೆ ಹೋಗೋದು, ಫ್ರೆಂಡ್ಸ್ ಸವಾಸ ಸೇರಿಕೊಂಡು ಅದು ಇದು ಅಭ್ಯಾಸ ಮಾಡ್ಕೊಳ್ಳೋದು, ಜೊತೆಗೆ ಸುಳ್ಳು ಹೇಳೋದು, ಇದೆಲ್ಲ ಬರ್ತಿದ್ರೆ ಗುರು ಮತ್ತು ಕೇತು ಗ್ರಹದ ದೋಷ. ಈ ಥರ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಆತನಿಗೆ ಗುರು ದಶೆ ಜಾಸ್ತಿ ಆಗಬೇಕು ಅನ್ನೋದಿದ್ದರೆ ಔದಂಬ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿಸುವಾಗ ಈ ಕುಬೇರ ಮುದ್ರೆಯನ್ನು ಧಾರಣೆ ಮಾಡಿ ಪ್ರತಿನಿತ್ಯ ಆ ಔದಂಬ ವೃಕ್ಷಕ್ಕೆ 108 ಸುತ್ತು ಪ್ರದಕ್ಷಿಣೆ ಕೇಳಿ. ನಿಮ್ಮ ಮಗನಿಗೆ ಖಂಡಿತ ವಿದ್ಯೆ ಏನಾದ್ರು ಕುಂಠಿತ ಆಗಿದ್ರೆ, ಎಜುಕೇಷನ್ ಮಧ್ಯೆ ಡಿಸ್ಕನೆಕ್ಟ್ ಆಗಿದ್ರೆ, ಸ್ಟಾಪ್ ಆಗಿದ್ರೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ದುಶ್ಚಟಗಳಿಗೆ ಮತ್ತು ನಿಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ, ಮತ್ತು ಸುಳ್ಳು ಹೇಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಈ ದೋಷಗಳೇನಾದರೆ ಕೇತು ಕೂಡ ಶಾಂತಿಯಾಗಿ, ಕೇತು ಕೂಡ ಗ್ರಹ ದೋಷ ಕೂಡ ನಿವಾರಣೆ ಆಗುತ್ತೆ. ಕಾರಣ ಔದಂಬ ವೃಕ್ಷದಲ್ಲಿ ಲಕ್ಷ್ಮೀ ನರಸಿಂಹರು ಮತ್ತು ದತ್ತಾತ್ರೇಯರು, ದೈವ ಮತ್ತು ಗುರು ಎರಡೂ ಒಂದೇ ಮರದಲ್ಲಿ ಇರೋದು ಅಂದರೆ ಈ ಔದಂಬ ವೃಕ್ಷ. ಜಗತ್ತಿನಲ್ಲಿ ಗುರುಗಳು ಮತ್ತು ದೈವ ಸ್ವರೂಪ ಆದ ಲಕ್ಷ್ಮೀ ನರಸಿಂಹರು 3 ಜನ ವಾಸ ಮಾಡುವ ಏಕೈಕ ವೃಕ್ಷ ಅಂದರೆ ಈ ಔದಂಬ ವೃಕ್ಷ. ಇದಕ್ಕೆ ಖಂಡಿತ ಪ್ರದಕ್ಷಿಣೆ ಮಾಡಿಸಿ, ನಿಮ್ಮ ಮಗ ಖಂಡಿತ ಒಳ್ಳೆಯ ವಿದ್ಯಾವಂತನಾಗಿ ಸತ್ಪ್ರಜೆ ಆಗ್ತಾನೆ. ಭಗವಂತ ಒಳ್ಳೇದು ಮಾಡಲಿ. ಪತ್ರ ಬರೆದಿದ್ದಕ್ಕೆ ವೀಕ್ಷಕರೀಗ ಇನ್ನೊಂದು ಪತ್ರದತ್ತ ಗಮನ ಹರಿಸೋಣ. ಬೆಂಗಳೂರಿಂದ ಇನ್ನೊಂದು ಪತ್ರ ಬಂದಿದೆ. ತಂದೆ ತಾಯಿ ಬಗ್ಗೆ ಕೇಳಬೇಕು ಅಂತ ಮಗಳು ಪತ್ರವನ್ನ ಬರೆದಿದ್ದಾಳೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಮಗಳು ಹೇಳ್ತಾ ಇದ್ದಾಳೆ, ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ 3 ವರ್ಷ ಆಯಿತು. ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಏನೋ ಮಾಡಿದ್ದಾರೆ, ಆದರೆ ಅವರಿನ್ನ ಚೇತರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. 2011ನೇ ಇಸವಿಯಲ್ಲಿ ಸ್ಟೆಂಟ್ ಹಾಗೂ LED ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ರು. ಆದರೆ ಆ ದಿನದಿಂದಲೂ ಈಗಿನವರೆಗೂ ಕೂಡ, ಈಗ 4 ವರ್ಷಗಳೇ ಕಳೆದ್ರು, ತಂದೆಯವರು ಇಲ್ಲಿವರೆಗೂ ಊಟ ಸರಿಯಾಗಿ ಸೇವಿಸ್ತಾ ಇಲ್ಲ. ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಹೇಳ್ತಾರೆ. ಅರುಚಿ ಇರೋದ್ರಿಂದ ಯಾವುದೇ ಒಂದು ರುಚಿಕರವಾದಂಥ ಪದಾರ್ಥ ಮಾಡಿದ್ರು ಊಟ ಸರಿಯಾಗಿ ತಿಂತಿಲ್ಲ. ಸಕ್ಕರೆ ಕಾಯಿಲೆ ಬೇರೆ ಇದೆ ಗುರುಜಿ. ಇನ್ನು 3 ವರ್ಷಗಳಿಂದ ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ನಡೆದಾಡಕ್ಕಾಗಲ್ಲ. ಹೇಗೆ ಇವ್ರನ್ನ ನಾವು ನೋಡ್ಕೋಬೇಕು? ಪ್ರತಿನಿತ್ಯವೂ ಇವರು ಅನುಭವಿಸುವಂಥ ನೋವನ್ನ ನಮಗೆ ನೋಡೋಕ್ಕಾಗ್ತಿಲ್ಲ. 15ರಿಂದ 16 ಮಾತ್ರೆಗಳನ್ನು ದಿನವೊಂದಕ್ಕೆ ತಗೋತಾರೆ ಅಂತ ತಿಳಿಸಿದ್ದಾರೆ. ತಾಯಿ ಕೂಡ ಜೊತೆಗೆ ಇಲ್ಲ. 3 ವರ್ಷ ಆಯಿತು ನಮ್ಮನ್ನ ಬಿಟ್ಟು ದೂರ ಹೋಗಿ. ತಂದೆ ತಾಯಿಯನ್ನು ಒಟ್ಟಿಗೆ ನೋಡಬೇಕು. ಇದಕ್ಕೆ ಯಾವುದಾದ್ರೂ ಮುದ್ರೆ ಇದ್ರೆ ದಯವಿಟ್ಟು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಓಕೆ, ಇದು ವಯಸ್ಸಾದ ಮೇಲೆ ಈ ಥರ ಕಾಯಿಲೆಗಳು ಬರೋದು ಸಹಜ. ಅದರಲ್ಲೂ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ದೀರಾ. ಡಯಾಬಿಟಿಸ್ ಇರೋದಂದರೆ ಈ ಅಪಾನ ಮುದ್ರೆ ದಯವಿಟ್ಟು ಮಾಡಿ. ಈ ಅಪಾನ ಮುದ್ರೆಯನ್ನು ಹೆಬ್ಬೆಟ್ ಮೇಲೆ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು, ಉಂಗುರದ ಬೆರಳು ಮಧ್ಯದ ಬೆರಳನ್ನು ಹೆಬ್ಬೆಟ್ ಮೇಲೆ ಜೋಡಿಸಿ ಈ ರೀತಿ ಇಡಬೇಕು. ಇದಕ್ಕೆ ಅಪಾನ ಮುದ್ರೆ. ತೋರು ಬೆರಳು ಕಿರು ಬೆರಳನ್ನು ಸ್ಟ್ರೈಟ್ ಅನ್ನಿಸಿದಾಗ ಇದು ದಿನನಿತ್ಯ ಒಂದು 15-20 ನಿಮಿಷ ನಿಮ್ಮ ತಂದೆ ಕೈಲಿ ಮಾಡಿಸಿ 15-16 ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಕಮ್ಮಿ ಆಗ್ತಾ ಬರುತ್ತೆ. ಶುಗರ್ ಕಂಟ್ರೋಲ್ ಆಗುತ್ತೆ. ನಿದ್ದೆ ಬರ್ತಾ ಇಲ್ಲ ಅವ್ರು ಸರಿಯಾಗಿ ಅಂತ ಹೇಳಿದ್ದಾರೆ. ಇದನ್ನೇ ಹೆಚ್ಚಿಗೆ ಅರ್ಧ ಗಂಟೆ ಮಾಡಿಸಿ ನಿದ್ದೆಗೆ ಬರೋಕ್ಕೂ ಅನುಕೂಲ ಆಗುತ್ತೆ. ಮಲಗುವಾಗ ಅವ್ರಿಗೆ ರಾತ್ರಿ ಹೊತ್ತು ಈ ಚಿನ್ ಮುದ್ರಾ ಅಥವಾ ಜ್ಞಾನ ಸರಸ್ವತಿ ಮುದ್ರವನ್ನು ಮಾಡಿಸಿ. ಅಂದರೆ ಹೆಬ್ಬೆಟ್ ಮೇಲೆ ತೋರು ಬೆರಳನ್ನ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಕುಲದೇವರ ಹೆಸರನ್ನು ಹೇಳಕ್ಕೆ ಹೇಳಿ. ಆ ಕುಲದೇವರು ಆಂಜನೇಯ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ರಾಮ ಆಗಿರ್ಬೋದು, ಅಥವಾ ನಿಮ್ಮ ಕಂಚಿ ವರದಾಯ ಸ್ವಾಮಿ, ಯಾವ ದೇವರು ಆ ದೇವರ ಹೆಸರು ಹೇಳ್ತಾ ಇದನ್ನು 15-20 ನಿಮಿಷ ಕಣ್ಮುಚ್ಕೊಂಡು ಇದನ್ನು ಧಾರಣೆ ಮಾಡೋಕ್ಕೆ ಹೇಳಿ. ಖಂಡಿತ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ನಿದ್ದೆ ಯಾವಾಗ ಚೆನ್ನಾಗಿ ಮಾಡ್ತಾರೋ ಅರ್ಧ ಕಾಯಿಲೆ ಹೊಟ್ಟೋಗುತ್ತೆ. ಸುಮಾರು ಕಾಯಿಲೆಗಳು ಹೇಳಿದಿರೋದ್ರಲ್ಲಿ ನಿದ್ದೆ ಕಮ್ಮಿ ಇರೋದೇನೆ ಅತಿಯಾದ ಕಾಯಿಲೆಗಳು ಜಾಸ್ತಿ ಆಗಿರೋದು. ಅದರಿಂದ ನಿದ್ದೆ ಚೆನ್ನಾಗಿ ಮಾಡೋಕ್ಕೆ ಹೇಳಿ. ಏಜ್ ಆದವರು, ಅದರಲ್ಲೂ 60 ವರ್ಷ 70 ವರ್ಷ ಇರೋಂಥ ವ್ಯಕ್ತಿಗಳು ಸಾಕಷ್ಟು ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಳ್ಳಿಲ್ಲ ಅಂದರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನೀವು ಎಷ್ಟು ಮಕ್ಳ ಥರ ಮಲಗ್ತಿರೋ, ಎಷ್ಟು ಚಿಕ್ಕ ಮಕ್ಕಳು ಮಲಗ್ತಾರೋ ಅದೇ ರೀತಿ ವಯಸ್ಸಾದವ್ರು ಮಲಗಿದಷ್ಟು ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ನೀವು ಯಾವಾಗ ಎಚ್ಚರಾಗಿದ್ದಷ್ಟು ತುಂಬ ಕಷ್ಟ. ಆದ್ದರಿಂದ ವಯಸ್ಸಾದಂಥವ್ರು ನಾನು ಕೇಳೋ ಒಂದು ಕಿವಿ ಮಾತು ಇಷ್ಟೇ, ವಯಸ್ಸಾದವರು ಸದಾ ಚಿನ್ಮುದ್ರ ಮಾಡಿ ಹೆಚ್ಚಿಗೆ ಹೊತ್ತು ರೆಸ್ಟ್ ತೊಗೊಳ್ಳಿ, ಮಲ್ಕೊಳ್ಳಿ. ಆದ್ದರಿಂದ ಅರ್ಧ ಕಾಯಿಲೆ ನಿವಾರಣೆ ಆಗುತ್ತೆ. ಹೀಗೆ ಇನ್ನೊಂದು ಪಾಯಿಂಟ್ ಹೇಳಿದರೆ, ನನ್ನ ತಾಯಿ ತಂದೆ ಇಬ್ಬರು ದೂರ ಇದ್ದಾರೆ ಅಂತೇಳಿ. ಬಹುಶಃ ಇಂಥ ವಯಸ್ಸಿನಲ್ಲಿ ಇಷ್ಟು ದಿವಸ ದೂರ ಇರಬೇಕು ಅಂತ ಜಾತಕದಲ್ಲಿ ದೋಷ ಇದ್ದರೆ ಹೇಳುತ್ತೆ. ಆ ದೋಷಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಬೇವಿನ ಮರ ಮತ್ತು ಅರಳಿ ಮರಕ್ಕೆ ಒಂದ್ಸಲ ನೀವು ಮದುವೆ ಮಾಡಿಸ್ಬಿಡಿ, ಮತ್ತು ನಿಮ್ಮ ತಂದೆ ತಾಯಿ ಇಬ್ಬರು ಚೆನ್ನಾಗಿರ್ತಾರೆ. ಗುರುಜಿ, ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ನಾಳಿನ ಸಂಚಿಕೆಯಲ್ಲಿ ನಾರಾಯಣಿ ಪ್ರತ್ಯಂಗಿರ ಅನ್ನೋ ಒಂದು ಮುದ್ರೆ ಮತ್ತು ಮಂತ್ರವನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವ್ಯಾವ ರೀತಿ ಮಂತ್ರ ಪ್ರಯೋಗ ಮಾಡಿದ್ದಾಗ, ಮಾಟಕೂಟ ಮಾಡಿದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ಮನೇಲೆ ಕೂತ್ಕೊಂಡು ಕೇವಲ ಒಂದು ಮಂತ್ರದಿಂದ ನಿವಾರಣೆ ಮಾಡಿ ಶತ್ರು ಬಂದ ಭಯ, ಶತ್ರು ಕಾಟದ ನೀವು ಮುಕ್ತಿ ಆಗೋದು ಹೇಗೆ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ, ನಾಳಿನ ಸಂಚಿಕೆಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ಹಾಗೂ ಸಲಹೆ, ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್.
ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.